ನೆಲೆ ನಿಂತೆವು. ಕೃಪೆ 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 ಕೃಪೆಯಿಂದ ನೆಲೆ ನಿಂತೆವು. ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯಿಂದ ನೆಲೆ ನಿಂತೆವು. ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಓ ಹೆಸರೇಳಿ ಕರೆದದ್ದು ನಿನ್ನ ಕೃಪೆ, ಹಿರಿಯವನಾಗಿಸಿದ್ದು ನಿನ್ನ ಕೃಪೆ. ಹೆಸರೇಳಿ ಕರೆದದ್ದು ನಿನ್ನ ಕೃಪೆ, ಹಿರಿಯವನಾಗಿಸಿದ್ದು ನಿನ್ನ ಹೆಸರೇಳಿ ಕರೆದದ್ದು ನಿನ್ನ ಕೃಪೆ, ಹಿರಿಯವನಾಗಿಸಿದ್ದು ನಿನ್ನ ಕೃಪೆ. ಹೆಸರೇಳಿ ಕರೆದದ್ದು ನಿನ್ನ ಕೃಪೆ, ಹಿರಿಯವನಾಗಿಸಿದ್ದು ನಿನ್ನ ಕೃಪೆ. ಕೃಪೆ 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 ಕೃಪೆಯಿಂದ ನೆಲೆ ನಿಂತೆವು. ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯಿಂದ ಕೃಪೆಯಿಂದ ನೆಲೆ ನಿಂತೆವು. ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಕೃಪೆ 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 ನೀ ಜೀವಂತರಾಗಿಸಿದು ನಿನ್ನ ಕೃಪೆ, ನಿತ್ಯದಲ್ಲಿ ಸೇರಿಸಿದು ನಿನ್ನ ಕೃಪೆ. ನೀ ಜೀವಂತರಾಗಿಸಿದು ನಿನ್ನ ಕೃಪೆ, ನಿತ್ಯದಲ್ಲಿ ಸೇರಿಸಿದು. ಓ ನೀ ಜೀವಂತರಾಗಿಸಿದು ನಿನ್ನ ಕೃಪೆ, ನಿತ್ಯದಲ್ಲಿ ಸೇರಿಸಿದು ನಿನ್ನ ಕೃಪೆ. ಕೃಪೆ 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 ಕೃಪೆಯಿಂದ ಕೃಪೆಯಿಂದ ನೆಲೆ ನಿಂತೆವು. ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯಿಂದ ನೆಲೆ ನಿಂತೆವು. ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಓ ಕಟ್ಟುಗಳ ಬಿಡಿಸಿದು ನಿನ್ನ ಕೃಪೆ, ಗಾಯಗಳು ಕಟ್ಟಿದು ನಿನ್ನ ಕೃಪೆ. ಕಟ್ಟುಗಳ ಬಿಡಿಸಿದು ನಿನ್ನ ಕೃಪೆ, ಗಾಯಗಳು ಕಟ್ಟಿದು. ಕಟ್ಟುಗಳ ಬಿಡಿಸಿದು ನಿನ್ನ ಕೃಪೆ, ಗಾಯಗಳು ಕಟ್ಟಿದು. ಕಟ್ಟುಗಳ ಬಿಡಿಸಿದು ನಿನ್ನ ಕೃಪೆ, ಗಾಯಗಳ ಕಟ್ಟಿದು ನಿನ್ನ ಕೃಪೆ. ಕೃಪೆ 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 ಕೃಪೆಯಿಂದ ನೆಲೆ ನಿಂತೆವು. ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯಿಂದ ಓ ಕೃಪೆ
ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ಹೋದಂಥ ರವಿವಾರಗಳಿಂದ ನಾವು ಒಂದು ಸೀರೀಸನ್ನು ಕಲಿತಾ ಇದ್ದೀವಿ. ಏನಂದರೆ ದೇವರು ಆಶೀರ್ವಾದ ಮಾಡುವಂಥ ವಿಧಾನಗಳು, ದೇವರು ಆಶೀರ್ವಾದ ಮಾಡುವಂಥ ರೀತಿಯ ಮಾರ್ಗಗಳನ್ನು ನಾವು ಕಲಿತಾ ಇದ್ದೇವೆ. ಅದರಲ್ಲಿ ಮೊದಲನೇ ಒಂದು ಭಾಗವನ್ನು ನಾವು ನೋಡಿಕೊಂಡಿದ್ದೇವೆ, ಅದು ವರ್ಕ್ ಎಂಬುದಾಗಿ, ಕೆಲಸ. ನಾವು ದೇವರ ಆಶೀರ್ವಾದವನ್ನು ನಾವು ಹಣ ಕೊಟ್ಟು ಅದನ್ನು ಪಡೆದುಕೊಳ್ಳೋಕ್ಕಾಗಂಗಿಲ್ಲ. ದೇವರ ಆಶೀರ್ವಾದವನ್ನು ನಾವು ಅರ್ನ್ ಮಾಡೋಕ್ಕಾಗುವುದಿಲ್ಲ. ದೇವರ ಆಶೀರ್ವಾದ ಆಲ್ರೆಡಿ ನಮಗೆ ಕೊಡಲ್ಪಟ್ಟಿದ್ದಾರೆ. ಆ ಕೊಡಲ್ಪಟ್ಟಿರುವ ಆಶೀರ್ವಾದವನ್ನು ಹೇಗೆ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬಹುದು, ನಾವು ಕಾಣುವಂಥ, ನಾವು ಜೀವಿಸುವಂಥ ಲೋಕದಲ್ಲಿ ಅದನ್ನು ಹೇಗೆ ಅದು ಅನುಭವಿಸಬಹುದು ಅಂತಕ್ಕಂಥದ್ದೇ ನಾವು ಕಲಿತಾ ಇದ್ದೇವೆ. ದೇವರ ಆಶೀರ್ವಾದ ನಾವು ಯಾರು ಕಂಡುಕೊಳ್ಳೋಕ್ಕಾಗಂಗಿಲ್ಲ. ದೇವರ ಆಶೀರ್ವಾದ ಯಾರು ನಾವು ಪರ್ಚೇಸ್ ಮಾಡ್ಕೊಳ್ಳೋಕ್ಕಾಗಂಗಿಲ್ಲ. ಆಲ್ರೆಡಿ ದೇವರು ನಾವು ಬ್ಲೆಸ್ ಮಾಡಿದ್ದಾರೆ. ವಾಕ್ಯದಲ್ಲಿ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಪರಲೋಕದ ಸಕಲ ಆಶೀರ್ವಾದಗಳು ಆಲ್ರೆಡಿ ನಮಗೆ ಕೊಡಲ್ಪಟ್ಟಿದ್ದಾರೆ. ಆ ಕೊಡಲ್ಪಟ್ಟಿರುವ ಆಶೀರ್ವಾದಗಳು ಹೇಗೆ ನಮ್ಮ ಜೀವಿತದಲ್ಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬಹುದು ಅನ್ನುವಂಥ ಕಾರ್ಯಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಕಲಿತಾ ಇದ್ದೀವಿ. ಉದಾಹರಣೆಗೆ ನೋಡುವಾಗ ನಮ್ಮ ಹತ್ರ ಚೆಕ್ ಇದೆ. ಎಷ್ಟು? 10 ಲಕ್ಷದ್ದು 1 ಕೋಟಿ ಚೆಕ್ ಇದೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. 1 ಕೋಟಿ ಚೆಕ್ ಇದೆ ನಮ್ಮ ಹತ್ರ. ನಾನು ಎಲ್ಲರ ಹತ್ರ ಹೇಳ್ಕೋತ ನಾನು ಕರೋಡಪತಿ ಆಗಿದ್ದೀನಿ ಅಂತ ಹೇಳಿ ನಾನು ಹೋಗಿ ಇನ್ನೊಬ್ಬರ ಹತ್ರ 10 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಅಂದ್ರೆ ಯಾಕೆ? ಅವನೇನ್ ಮಾಡ್ತಾ ಇಲ್ಲ, ಚೆಕ್ ಹೋಗಿ ಅದನ್ನು ಬ್ಯಾಂಕಲ್ಲಿ ಅವನು ಡೆಪಾಸಿಟ್ ಮಾಡಿದಾಗಲೇ ಅವನಿಗೆ ಏನು ಬರ್ತದೆ, ಅದು ಹಣ ಬರ್ತದೆ. ಹಾಗೆ ದೇವರು ನಮಗೆ ಆಲ್ರೆಡಿ ಆಶೀರ್ವಾದ ಮಾಡಿದ್ದಾರೆ. ದೇವರಿಗೆ ನೀನು ಬ್ಲೆಸ್ ಮಾಡು ಅನ್ಬೇಕಾಗಿಲ್ಲ. ಆಲ್ರೆಡಿ ದೇವರು ಬ್ಲೆಸ್ ಮಾಡಿದ್ದಾರೆ. ಆ ಬ್ಲೆಸ್ ಮಾಡಿರುವ ಆಶೀರ್ವಾದವನ್ನು ಹೇಗೆ ನಾವು ಕಾಣುವಂಥ ಲೋಕಕ್ಕೆ ಅದನ್ನು ಬಿಡುಗಡೆ ಮಾಡಬಹುದು ಅನ್ನುವಂಥ ಈ ಒಂದು ವಾಕ್ಯಗಳನ್ನು, ದೇವರ ಮಾರ್ಗಗಳನ್ನು ನಾವು ಏನು ಮಾಡ್ತಾ ಇದ್ದೇವೆ, ಕಲಿತುಕೊಳ್ತಾ ಇದ್ದೇವೆ. ಸೊ ಅದರಲ್ಲಿ ಮೊದಲನೇ ಒಂದು ಅಂಶ ನಾವು ನೋಡ್ತಾ ಇದ್ದೇವೆ, ಕೆಲಸ. ಹಲ್ಲೆಲೂಯಾ. ಹೇಗೆ ದೇವರು ಮಾಡಿರೋ ಆಶೀರ್ವಾದವನ್ನು ಅದನ್ನು ಹೊರಗಡೆ ತರಬಹುದು ಅಂದರೆ ಕೆಲಸ ಮಾಡುವುದರ ಮುಖಾಂತರವಾಗಿ. ಸೊ ಸತ್ಯವೇದದಲ್ಲಿ ನೋಡ್ತೇವೆ, ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಮೊಟ್ಟ ಮೊದಲನೇದಾಗಿ ಆತನಿಗೆ ಏನು ಕೊಟ್ಟನಂತೆ? ಆದಾಮನಿಗೆ ಫಸ್ಟ್ ಕೆಲಸ ಕೊಟ್ಟ, ಆಮೇಲೆ ಮದುವೆ, ಆಮೇಲೆ ಎಲ್ಲ ಫಸ್ಟ್ ಕೆಲಸ ದೇವರು ಕೊಟ್ಟರು. ಹಾಗಾಗಿ ನೀವು ಒಂದು ವೇಳೆ ಲಾಸ್ಟ್ ಸಂಡೇ ಯಾರೆಲ್ಲ ಬಂದಿಲ್ಲ, ಯೂಟ್ಯೂಬ್ನಲ್ಲಿ ಹೋಗಿ ನೀವು ಅದನ್ನು ಕೇಳಿಸ್ಕೊಳ್ರಿ. ನಿಮಗೆ ಗೊತ್ತಾಗ್ತದೆ ವರ್ಕ್, ಕೆಲಸ ಏನು ನೆಸೆಸರಿ ಆಗಿದೆ ಎಂಬುದಾಗಿ. ನೋಡ್ರಿ, ಕೆಲಸ ಅದು ಯಾವುದೇ ಶಾಪ ಅಲ್ಲ. ನಾವು ಹಾರ್ಡ್ ವರ್ಕ್ ಮಾಡುವಂಥದ್ದು ಶಾಪ ಅಲ್ಲ. ನಾವು ಬೆವರು ಸುರಿಸಿ ಕೆಲಸ ಮಾಡುವಂಥದ್ದು ಅದು ಕರ್ಸಲ್ಲ. ಆದರೆ ದೇವರು ಇಲ್ಲದೆ ನಾವೇನು ದುಡಿದು ಕೆಲಸ ಮಾಡ್ತೇವೋ ಅದು ಶಾಪ ಆಗಿರ್ತದೆ. ವಿತೌಟ್ ಗಾಡ್ ಅವರ್ ವರ್ಕ್ ವಿಲ್ ಬಿ ಎ ಕರ್ಸ್. ಅದು ಒಂದು ಶಾಪವಾಗಿರ್ತದೆ. ಎಷ್ಟೇ ದುಡಿಬೋದು ನಾವು, ಆದರೆ ಅಲ್ಲಿ ದೇವರು ಸೆಂಟರ್ ಆಗಿಲ್ಲ ಅಂತಂದ್ರೆ ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಅದರ ಮೇಲೆ ದೇವರ ಆಶೀರ್ವಾದ ಇರುವುದಿಲ್ಲ. ಅದಕ್ಕಾಗಿ ದೇವರು ಸೆಂಟರ್ ಇದ್ದಾಗ ನಾವು ಚಿಕ್ಕ ಕೆಲಸ ಮಾಡಿದ್ರು ಕೂಡ ಅದೇನಾಗ್ತದೆ, ಅದು ಬ್ಲೆಸ್ಸಿಂಗ್ ಆಗುವಂಥದ್ದಾಗಿದೆ. ಅದಕ್ಕಾಗಿ ಮೊದಲನೇದಾಗಿ ನಮ್ಮ ತಲೆಯಿಂದ ತೆಗೆದು ಹಾಕಬೇಕು. ಏನು ಅಂದ್ರೆ, ಅನೇಕ ಲೌಕಿಕವಾಗಿ ಏನು ಯೋಚನೆ ಮಾಡ್ತಾರೆ, ದೇವರಲ್ಲಿ ಹೋಗ್ಬಿಟ್ರೆ ನಿನಗೆಲ್ಲ ಸಿಕ್ಬಿಡ್ತದ, ನೀನು ಪ್ರೇಯರ್ಗೆ ಹೋಗ್ಬಿಟ್ರೆ ಎಲ್ಲ ಸಿಕ್ಬಿಡ್ತದ. ಕೆಲಸ ಮಾಡಿದ್ರೆ ನಮಗೆ ಸಿಗ್ತದೆ. ಅದು ಅರ್ಧ ಸತ್ಯ. ಅದು ಎಷ್ಟು ಸತ್ಯ? ಅರ್ಧ ಸತ್ಯ. ಅದು ಕೆಲಸ ಮಾಡಿದ್ರೇನೆ ನಮಗೆ ಸಿಗ್ತದೆ ಎಂಬುದಾಗಿ ಬೈಬಲ್ ಹೇಳಿದೆ. ಆದರೆ ಎಷ್ಟು ಕೆಲಸ ಮಾಡಬೇಕು? 6 ದಿವಸ ಕೆಲಸ ಮಾಡಬೇಕು, 1 ದಿವಸ ದೇವರ ಆಲಯದಲ್ಲಿ, ದೇವರ ಸಮ್ಮುಖದಲ್ಲಿ ಆತನು ಬರಬೇಕು ಎಂಬುದಾಗಿ. ಹಲ್ಲೆಲೂಯಾ. ದೇವರ ಚಿತ್ತ ಅಲ್ಲ 24/7 ನೀವು ಕೆಲಸ ಮಾಡ್ತಿರ್ಬೇಕು, 7 ದಿವಸನೂ ಕೆಲಸ ಮಾಡ್ತಿರ್ಬೇಕಂತ. ಅದು ಗಾಡ್ಸ್ ಪ್ಲಾನ್ ಅಲ್ಲ, ಗಾಡ್ಸ್ ಚಿತ್ತ ಅಲ್ಲ. ದೇವರ ಚಿತ್ತ 6 ದಿವಸ ಕೆಲಸ ಮಾಡಬೇಕು, 7ನೇ ದಿವಸದಲ್ಲಿ ಅವನು ದೇವರ ಆಲಯಕ್ಕೆ ಬರಬೇಕು. ಹಾಗೆ ಮಾಡಿದಾಗ ದೇವರ ಆಶೀರ್ವಾದ ನಾವು ಮಾಡುವಂತ ಕೆಲಸ ಕಾರ್ಯಗಳ ಮೇಲೆ ಇರುವಂತದ್ದಾಗಿದೆ. ಅದಕ್ಕೆ ಕೆಲಸ ನಮ್ಮ ವರ್ಷಿಪ್ ಅಲ್ಲ. ಲೋಕದಲ್ಲಿ ಏನ್ ಹೇಳ್ತಾರೆ, ವರ್ಕ್ ಈಸ್, ನಮ್ಮ ಕೆಲಸ ದೇವರಾಗಬಾರದು. ಅವರ್ ಜಾಬ್ ಶುಡ್ ನಾಟ್ ಬಿಕಮ್ ಅವರ್ ಗಾಡ್. ಅನೇಕ ಸಲ ಏನ್ ಹೇಳ್ತೆ, ನಾವು ಲೋಕದಲ್ಲಿ ಹೇಳ್ತೀವಲ್ಲ, ಕಾಯಕವೇ ಅವ್ರಿಗೆ ದೇವ್ರು ಗೊತ್ತಿಲ್ಲ, ಹಂಗಾಗಿ ಅವ್ರ ಕೆಲಸನೇ ದೇವ್ರು ಅಂತ ಅನ್ಕೊಂಡ್ಬಿಟ್ರು. ಕೆಲಸ ಮಾಡಿದ್ರೆ ನಮಗೆ ಹೊಟ್ಟೆಗೆ ಸಿಗ್ತದ, ಎಲ್ಲ ಇದಕ್ಕಾಗೆ ಮಾಡ್ತಾ ಇದ್ದೀವಿ, ಹಾಗೆ ದೇವ್ರಿಗೆ ಗೊತ್ತಿಲ್ಲ ಅವ್ರಿಗೆ. ಸೊ ಅದನ್ನು ಕೊಟ್ಬಿಟ್ರು. ನೋಡ್ರಿ, ನಾವು ವಿಶ್ವಾಸಿಗಳಾದಾಗ ಈ ಲೋಕದಲ್ಲಿ ಏನೆಲ್ಲ ಸ್ಟೇಟಸ್ಗಳು ಇಡ್ತಾರಲ್ಲ, ಅವು ನಂಬಕ್ ಹೋಗ್ಬೇಡ್ರಿ. ಹೀರೋಸ್ಗಳ ಸ್ಟೇಟಸ್ಸು,
ನಮಗೆ ನಿಮಗೆ ಹೀರೋ ಒಬ್ರೇ, ಜೀಸಸ್. ಹಲ್ಲೆಲೂಯ. ಆ ಹೀರೋ ಹೇಳ್ದ, ಈ ಹೀರೋ ಹೇಳ್ದ, ಆ ಹೀರೋಯಿನ್ ಹೇಳ್ದ, ಈ ಹೀರೋಯಿನ್ ಹೇಳ್ದ, ಅವ್ರ ಮಾತುಗಳೆಲ್ಲ ಅದು ಫ್ಯಾಕ್ಟ್ ಆಗಿರ್ಬೋದು, ಅರ್ಧ ಸತ್ಯ. ಎಮೋಷನಲ್ ಸ್ಟೇಟಸ್ಗಳು ಇಡ್ತಿರ್ತಾರೆ ನೋಡ್ರಿ. ದುಡ್ಡಿದ್ರೇನೆ ಎಲ್ಲ, ದುಡ್ಡು ದುಡಿ ಎಲ್ಲರೂ ನಿಂದು ಬರ್ತಾರ. ಅವೆಲ್ಲ ಅರ್ಧ ಸತ್ಯ ಅಥವಾ ಅದು ನಿಜ ಅಲ್ಲ. ಇವೆಲ್ಲ ಯಾವಾಗ ನಾವು ಯೋಚನೆ ಮಾಡ್ತೀವಿ ಗೊತ್ತಾ? ಎಮೋಷನಲ್ ಆದಾಗ. ನಾವ್ ಏನಾದ್ರೂ ಕೆಲಸ ಮಾಡ್ತಾ ಇದೀವಿ, ಅದಕ್ಕೇನು ಪ್ರತಿಫಲ ಬರ್ತಾ ಇಲ್ಲ ಅಂದ್ರೆ ಅವಾಗ ನಾವು ಸ್ಟೇಟಸ್ ಇಡ್ಬೇಕು ಸ್ಟಾರ್ಟ್ ಮಾಡಿ. ದುಡ್ಡಿದ್ರೇನೆ ದೊಡ್ಡಪ್ಪ, ದುಡ್ಡಿದ್ರೇನೆ ಎಲ್ಲ, ದುಡ್ಡು ಸಂಪಾದನೆ ಮಾಡು ಎಲ್ರು ನಿನಗೆ ಮುಖ್ರು ಬರ್ತಾರೆ, ದುಡ್ಡಿಲ್ಲ ಅಂದ್ರೆ ಯಾರು ಇಲ್ಲ. ಅದು ಅರ್ಧ ಸತ್ಯ ಅದು. ಯಾಕೆ? ಅವರು ದುಡ್ಡಿಗೆ ಏನ್ ಮಾಡ್ತಾ ಇದ್ದಾರೆ? ದೇವರನ್ನಾಗಿ ಮಾಡ್ತಾ ಇದ್ದಾರೆ. ಕೆಲಸಕ್ಕೆ ಏನ್ ಮಾಡ್ತಾ ಇದ್ದಾರೆ? ದೇವರನ್ನಾಗಿ ಮಾಡ್ತಾ ಇದ್ದಾರೆ. ಆದ್ರೆ ದೇವ್ರ ವಾಕ್ಯದಲ್ಲಿ ಹೇಳ್ತದೆ, ಮನುಷ್ಯನಿಗೆ ಉಂಟು ಮಾಡಿದಾಗ ಮೊದಲನೇದಾಗಿ ಏನ್ ಕೊಟ್ರು ದೇವರು? ಕೆಲಸ ಕೊಟ್ರು. ಅವನಿಗೆ ಹಣ ಕೊಡ್ಲಿಲ್ಲ, ಅವನಿಗೆ ಆಸ್ತಿ ಕೊಡ್ಲಿಲ್ಲ. ಮೊದಲನೇದಾಗಿ ಏನ್ ಕೊಟ್ರು? ವರ್ಕ್, ಕೆಲಸ ಕೊಟ್ರು. ಆದಾಮನೆ ಹೋಗಿ ನೀನ್ ಏನ್ ಮಾಡು? ಕೆಲಸ ಮಾಡು, ನನ್ನ ತೋಟದಲ್ಲಿ ನೀನ್ ಏನ್ ಮಾಡು? ಕೆಲಸ ಮಾಡು. ಹಾಗಾಗಿ ಆ ಒಂದು ನೀವು ಅದು ಇಂಟ್ರೊಡಕ್ಷನ್ ಭಾಗವಾಗಿತ್ತು ಲಾಸ್ಟ್ ಸಂಡೇ ಅದು. ಸೊ ಅದನ್ನು ಹೋಗಿ ನೀವು ಕೇಳಿದರೆ ನಿಮಗೆ ಗೊತ್ತಾಗ್ತದೆ ಕೆಲಸದ ಮಹತ್ವ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಎಂಬುದಾಗಿ. ದೇವರು ನಾವು ಮಾಡುವಂತ ಕೆಲಸದ, ಹಿ ವಿಲ್ ಬ್ಲೆಸ್ ದ ವರ್ಕ್ ಆಫ್ ಅವರ್ ಹ್ಯಾಂಡ್ಸ್. ನಾವು ಮಾಡುವಂತ ಆ ಕೆಲಸವನ್ನು ಆತನ ಏನ್ ಮಾಡ್ತಾನೆ? ಬ್ಲೆಸ್ ಮಾಡ್ತಾನೆ. ಎಲ್ಲಿವರೆಗೂ ದೇವರದನ್ನು ಬ್ಲೆಸ್ ಮಾಡಂಗಿಲ್ಲ, ಆ ಕೆಲಸ ಸಕ್ಸಸ್ ಆಗಂಗಿಲ್ಲ. ಹಲ್ಲೆಲೂಯ. ಅದಕ್ಕಾಗಿ ನಾವು ನೋಡ್ತೇವೆ ಯೋಬನ ಜೀವಿತದಲ್ಲಿ ಸೈತಾನ ಏನ್ ಸಾಕ್ಷಿ ಕೊಡ್ತಾ ಇದ್ದಾನೆ? ನೀನು ಆತನು ಮಾಡುವ ಎಲ್ಲಾ ಕೆಲಸದಲ್ಲಿ ನೀನು ಆಶೀರ್ವಾದ ಮಾಡ್ತಾ ಇದ್ದಿ, ಅದಕ್ಕಾಗಿ ಅವನು ಏನಾಗ್ತಾ ಇದ್ದಾನೆ? ಇನ್ಕ್ರೀಸ್ ಆಗ್ತಾ ಇದ್ದಾನೆ, ಬ್ಲೆಸ್ ಆಗ್ತಾ ಇದ್ದಾನೆ. ಹಲ್ಲೆಲೂಯ. ಸೊ ಅದಕ್ಕಾಗಿ ಕೆಲಸದ ಮುಖಾಂತರನೇ ದೇವರು ಬ್ಲೆಸ್ ಮಾಡುವ ಆತನಾಗಿದ್ದಾನೆ. ನೀವು ಕೆಲಸ ಇಲ್ದೇನೆ ನೀವು 100 ತಾಸು ಕುತ್ಕೊಂಡು ದೇವರೇ ಬರ್ಲಿ ಬರ್ಲಿ ಅಂದ್ರೆ ಬರಂಗಿಲ್ಲ. ಅಲ್ಲಿ ಏನೂ ಇಲ್ಲ. ಇವಾಗ ಏಸು ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಎಲ್ಲ ಇಲ್ಲೇ ಇರೋದು, ಬೆಳ್ಳಿ ಬಂಗಾರ ಎಲ್ಲ ಇಲ್ಲೇ ಇರೋದು. ನೀವು ಪ್ರೇಯರ್ ಮಾಡಿ, ದೇವ್ರೆ ನಾವು ಅಲ್ಮಾರಿಯಲ್ಲಿ 1 ಲಕ್ಷ ಬಂದ್ಬಿಡ್ಲಪ್ಪ, ಅಕೌಂಟಲ್ಲಿ 1 ಲಕ್ಷ ಹಿಂಗ ಆಗ್ಲಪ್ಪ ಅಂದ್ರೆ ಅದು ಯಾವಾಗ ಆಗ್ತದೆ ಅಂದ್ರೆ ನಮ್ಮ ನೀಡ್ ಅನುಗುಣವಾಗಿ. ನೋಡ್ರಿ, ದೇವರ ಅದ್ಭುತಗಳು ಮಿರಾಕಲ್ಗಳು ಸುಮ್ನೆ ಮಾಡಂಗಿಲ್ಲ. ನಮ್ಮ ನೀಡ್ ಅಂಡ್ ಫೇತ್, ಅವಶ್ಯಕತೆ ಮೇಲೆ ನಾವು ಆತನ ಮೇಲೆ ಹಾತುಕೊಂಡಾಗ ಅದು ದೇವರು ಕಾರ್ಯ ಮಾಡ್ತಾರೆ. ಅದಕ್ಕಾಗಿ ಕೆಲಸ ಬಹಳ ಬಹಳ ಪ್ರಾಮುಖ್ಯ. ಯೌವನಸ್ಥರು ಮದುವೆ ಆಗಕ್ಕಿಂತ ಮುಂಚೆ ನಿಮಗೆ ಕೆಲಸ ಇರಬೇಕು. ಸ್ತ್ರೀಯರು ಕೆಲಸ ಇಲ್ಲದವನಿಗೆ ಮದುವೆ ಆಗಕ್ಕೆ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಫುಲ್ ಬ್ಯೂಟಿಫುಲ್ ಆಗಿದ್ದಾನೆ, ಹಂಗಿದ್ದಾನೆ, ಹಿಂಗಿದ್ದಾನೆ, ಅವ್ರ ಆಸ್ತಿ ಎಷ್ಟಿದೆ ಇಷ್ಟಿದೆ, ಇಲ್ಲ ಅವ ಏನ್ ಕೆಲಸ ಮಾಡ್ತಾನೆ? ಅವ್ರ ಅಪ್ಪ ಅಮ್ಮ ಆಸ್ತಿ ಮಾಡಿರ್ಬೋದು, ಬಟ್ ಅವ ಏನ್ ಕೆಲಸ ಮಾಡ್ತಾನೆ? ಏನೇ ಕೆಲಸ ಆಗಿರ್ಬೋದು, ಬಟ್ ಅವನ್ ಕೆಲಸ ಮಾಡ್ಬೇಕು. ಹಲ್ಲೆಲೂಯಾ. ಓಕೆ, ಸೊ ಇವತ್ತು ನಾವು ನೋಡೋಣ ಕೆಲಸದ ಉಪಯೋಗಗಳು, ಬೆನಿಫಿಟ್ಸ್ ಆಫ್ ವರ್ಕ್. ಬೆನಿಫಿಟ್ಸ್ ಆಫ್ ವರ್ಕ್ ನಾವು ನೋಡ್ತೇವೆ ಬೈಬಲ್ ಅಲ್ಲಿ ದೇವರು ಅನೇಕ ರೀತಿಯಾದಂಥ ಕೆಲಸಗಾರನು ಉಪಯೋಗ ಮಾಡಿದ. ವಿ ಸಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ವರ್ಕರ್ ಇನ್ ದ ಬೈಬಲ್. ಬೇರೆ ಬೇರೆ ರೀತಿಯಾದಂಥ ಕೆಲಸಗಾರರನ್ನು ದೇವರು ನೇಮಕ ಮಾಡಿದ್ದ ತನ್ನ ರಾಜ್ಯವನ್ನು, ಅವರನ್ನು ಆಶೀರ್ವಾದ ಮಾಡುವುದಕ್ಕಾಗಿ. ನಾವು ನೋಡ್ತೇವೆ ಎಲ್ಲಾ ಪ್ರಾಮಾಣಿಕ ಕೆಲಸಗಳು ಗೌರವಾನ್ವಿತವಾಗಿದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡುವಾಗ ಅದು ಆನರೇಬಲ್ ಆಗಿದೆ. ಏನೇ ಕೆಲಸ ಆಗಿರ್ಬೋದು, ನೀವು ಡ್ರೈವರ್ ಆಗಿರ್ಬೋದು, ಪೇಂಟರ್ ಆಗಿರ್ಬೋದು, ಕಸ ಹುಡುಗರಾಗಿರ್ಬೋದು, ಬಟ್ ಅದನ್ನು ನೀವು ಪ್ರಾಮಾಣಿಕವಾಗಿ ಮಾಡಿದಾಗ ಇಟ್ ಇಸ್ ಆನರೇಬಲ್ ಇನ್ ದ ಸೈಟ್ ಆಫ್ ಗಾಡ್. ದೇವರ ದೃಷ್ಟಿಯಲ್ಲಿ ಅದು ಏನಾಗಿದೆ? ಆನರೇಬಲ್ ಆಗಿದೆ. ಲೌಕಿಕವಾಗಿ ಅವರ ಕೆಲಸದ ಅನುಗುಣವಾಗಿ ಮನುಷ್ಯನನ್ನು ಏನ್ ಮಾಡ್ತಾರೆ? ಆನರ್ ಮಾಡ್ತಾರೆ. IAS ಆಫೀಸರ್ ಇದ್ರೆ ಅವನಿಗೆ ಬಹಳ ಸನ್ಮಾನ. ಒಂದ್ ವೇಳೆ ಅವನು ಪ್ಯೂನ್ ಆಗಿ ಅಥವಾ ಕಾರ್ಪೊರೇಷನ್ ಅಲ್ಲಿ ಅವನು ಕೆಲಸ ಮಾಡ್ತಾ ಇದ್ರೆ ಅವನಿಗೆ ಕೊಡೋ ಮರ್ಯಾದೆ ಬೇರೆ ಆಗಿರ್ತದೆ. ಹೌದಾ ಇಲ್ಲ? ಒಂದು ವೇಳೆ ಕಾರ್ಪೊರೇಷನ್ ಅಲ್ಲಿ ವರ್ಕ್ ಮಾಡುವವರು, ಈ ಸಿಟಿಯನ್ನು ಕ್ಲೀನ್ ಮಾಡುವವರು, ಅವರು 1 ವಾರ ರಜೆ ಹಾಕ್ಬಿಟ್ರೆ IAS ಆಫೀಸರ್, ಡಾಕ್ಟರ್, ಇಂಜಿನಿಯರ್ ಬಂದು ಕೆಲಸ ಮಾಡ್ತಾರ? ಮಾಡಂಗಿಲ್ಲ. ಬಟ್ ಆನರ್ ಜಾಸ್ತಿ ಯಾರಿಗೆ ಮಾಡೋದು? ಈ AC ಅವ್ರದೇ ಆದಂತ ಒಂದು ಕೆಲಸ ಇದೆ. ಬಟ್ ಆ ಕೆಲಸವನ್ನು ನೋಡಿ, ಪೊಸಿಷನ್ ನೋಡಿ ಜನರು ಏನ್ ಮಾಡ್ತಾರೆ? ಸನ್ಮಾನ ಮಾಡ್ತಾರೆ. ಬಟ್ಟೆ ನೋಡಿ ಸನ್ಮಾನ ಮಾಡ್ತಾರೆ. ಮೊನ್ನೆ ಬೆಂಗಳೂರಲ್ಲಿ ಒಂದು ನ್ಯೂಸ್ ನೋಡಿದೆ. ಏನಂದ್ರೆ, ಒಬ್ಬನು ಪಂಚೆ ಹಾಕೊಂಡು ಮಾಲ್ ಅಲ್ಲಿ ಹೋಗ್ತಾ ಇದ್ದಾನೆ. ಅವನಿಗೆ ಅಲೋ ಮಾಡ್ಲಿಲ್ಲ. ಪಂಚೆ ಹಾಕೊಂಡು
ಸೊ ಅವ್ನ ಬಟ್ಟೆ ನೋಡೋನಿಗೆ ಏನ್ ಮಾಡ್ತಾ ಇದ್ದಾರೆ, ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಇವನ್ ಪರ್ಚೇಸ್ ಮಾಡ್ತಾನೆ ಅಂತ ಹೇಳಿ. ಅದು ಫುಲ್ ನ್ಯೂಸ್, ಮೀಡಿಯಾ ನ್ಯೂಸ್ ಆಗಿ ಯಾರವರು ನಮ್ಮ ರಕ್ಷಣಾ ವೇದಿಕೆದವರು ಫುಲ್ ಅವನಿಗೆ ಸನ್ಮಾನ ಮಾಡಂಗ್ ಮಾಡ್ಬಿಟ್ರು. ಅವರು ಆ ಮಾಲಿನ ಓನರಿಗೆ ಕರೆದು ಅವನಿಗೆ ಸನ್ಮಾನ ಮಾಡಿದ್ರು. ಪಂಚೆ ಹಾಕೊಂಡು ಹೋದ್ರೆ ಅಲವ್ ಮಾಡಂಗಿಲ್ಲ ಇವರು ಅಂತ ಹೇಳಿ. ಸೊ ಎಲ್ರು ಪಂಚೆ ಹಾಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ರು. ಸೊ ಕೆಲಸ ಬೇರೆ ಬೇರೆ ಆಗಿದೆ, ಬಟ್ ಎಲ್ಲಾ ಕೆಲಸ ಅದು ಪ್ರಾಮಾಣಿಕವಾಗಿ ಮಾಡಿದಾಗ ಅದು ಆನರೇಬಲ್ ಆಗಿದೆ, ಗೌರವವಾಗಿದೆ. ಸೊ ಯಾರನ್ನು ಈ ರೀತಿಯಾಗಿ ನೋಡ್ಬೇಡ್ರಿ, ಇವನೇನ್ ಇಂಥ ಕೆಲಸ ಮಾಡತ್ತಾನೆ, ಇವನೇನ್ ಸಣ್ಣ ಕೆಲಸ ಅದ, ನಾನು ದೊಡ್ಡ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲ, ದೇವರ ದೃಷ್ಟಿಯಲ್ಲಿ ಎಲ್ಲಾ ಕೆಲಸಗಳು ಅದು ಏನಾಗಿದೆ, ಆನರೇಬಲ್ ಆಗಿದೆ, ಯೋಗ್ಯವಾಗಿದೆ ಎಂಬುದಾಗಿ. ಹಲ್ಲೆಲೂಯ. ಸೊ ಅದಕ್ಕಾಗಿ ನೀವು ಏನಂದ್ರೆ ನಾನು ಮಾಡುವ ಕೆಲಸ ಬಹಳ ಕೇವಲವಾಗಿದೆ ಅಂತ ಬೇಜಾರಾಗ್ಬೇಡ್ರಿ. ಆದ್ರೆ ಪ್ರಾಮಾಣಿಕವಾಗಿ ಆ ಕೆಲಸ ಮಾಡಿದಾಗ ದೇವರ ದೃಷ್ಟಿಯಲ್ಲಿ ಅದು ಏನಾಗಿರ್ತದೆ, ಆನರೇಬಲ್ ಆಗಿರ್ತದೆ ಅದು. ಹಲ್ಲೆಲೂಯ. ಸೊ ದೇವರು ವಿಧ ವಿಧವಾದಂತ ಜನರನ್ನು ನಾವು ನೋಡ್ತೇವೆ ಬೈಬಲ್ ಅಲ್ಲಿ. ಮೊದಲನೇದಾಗಿ ದೇವರು ರೈತರು, ಫಾರ್ಮರ್ಸ್ ಅನ್ನು ನೋಡ್ತೇವೆ ಬೈಬಲ್ ಅಲ್ಲಿ. ಫಾರ್ಮರ್ಸ್ ಅನ್ನು ಮೊಟ್ಟ ಮೊದಲನೇದಾಗಿ ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ. ಯೆಹೋವ ದೇವರು ಆ ಮನುಷ್ಯನನ್ನು ಕರೆಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಸೊ ಮೊದಲನೇದಾಗಿ ಏನು, ಆದಾಮನಿಗೆ ಯಾವ ಕೆಲಸ ಇತ್ತು, ಫಾರ್ಮರ್. ಅದಕ್ಕಾಗಿ ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ಮುಂಚೆ 70 to 80% ರೈತರ ಮೇಲೆ ಡಿಪೆಂಡ್ ಆಗಿತ್ತು ನಮ್ಮ ಭಾರತ ದೇಶದ ಅಭಿವೃದ್ಧಿ. ಆದ್ರೆ ಇವಾಗ ಅದು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಇವಾಗ ಅದು 50%ಗೆ ಬಂದು ನಿಂತಿದೆ. ಅಂದ್ರೆ ರೈತರೆಲ್ಲ ಏನಾಗ್ತಾ ಇದ್ದಾರೆ, ಅವರು ಶಿಫ್ಟ್ ಆಗ್ತಾ ಇದ್ದಾರೆ. ಯಾಕೆ? ಇದು ಕೆಲಸ. ರೈತ ಅಂದ ತಕ್ಷಣ ಅವನಿಗೆ ಹೇಗೆ ನೋಡ್ತೇವೆ ನಾವು, ಬಹಳ ಲೋ ಆಗಿ ನೋಡ್ತೇವೆ. ಆದ್ರೆ ಅವನು ರೈತ ದುಡಿದು ಅವನು ಬೆಳೆದೇ ಇದ್ರೆ ನಾವು AC ಕುತ್ಕೊಂಡು ಊಟ ಮಾಡೋಕ್ಕಾಗಲ್ಲ. ಹಲ್ಲೆಲೂಯ. ಅದಕ್ಕೆ ಊಟ ಮಾಡೋತ್ತಿಗೆ ನಾವು ಬ್ಲೆಸ್ ಮಾಡ್ತೇವೆ, ಈ ರೈತನಿಗೆ ಬ್ಲೆಸ್ ಮಾಡು, ಈ ದುಡಿದಕ್ಕೆ ಬ್ಲೆಸ್ ಮಾಡು ಅಂದ್ರೆ. ಯಾಕೆ ಪ್ರೇಯರ್ ಮಾಡುವಾಗ ಬ್ಲೆಸ್ ಮಾಡ್ತೇವೆ ಅಂದ್ರೆ ಅದಕ್ಕಾಗಿಯೇ. ಸೊ ರೈತರಿಗೆ ದೇವರು ಮೊದಲನೇದಾಗಿ, ಫಾರ್ಮರ್ಸ್ಗೆ ದೇವರು ಏನ್ ಮಾಡ್ತಾ ಇದ್ದಾರೆ, ಚೂಸ್ ಮಾಡ್ತಾರೆ. ಸೊ ಆದಾಮನಿಗೆ ಸಿಕ್ಕಂತ ಮೊದಲನೇ ಕೆಲಸ ಏನಂದ್ರೆ ವ್ಯವಸಾಯ ಮಾಡುವಂಥದ್ದು. ಇವಾಗ ಇನ್ನೊಂದು ರೀತಿಯಾಗಿ ನಾವು ನೋಡ್ತೇವೆ, ಅನೇಕರು ಬೆಂಗಳೂರಲ್ಲಿ ಈ IT ಎಲ್ಲ ಕೆಲಸ ಮಾಡಿದವರೆಲ್ಲ ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ರೈತ ನಾವು ನೋಡ್ತೇವೆ, ಅನೇಕ ಎಕ್ಸಾಂಪಲ್ಗಳು, ಸಾಕ್ಷಿಗಳನ್ನು ನೋಡ್ತೇವೆ. ಅಂದ್ರೆ ಅವರು 3 ಲಕ್ಷ 4 ಲಕ್ಷ ಸಂಬಳವನ್ನು ಬಿಟ್ಟು ಅವರು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ಬರ್ತಾ ಇದ್ದಾರೆ. ಯಾಕೆ? ಅವ್ರಿಗೆ ಗೊತ್ತು, ಕೊನೆಯದಾಗಿ ಎಲ್ಲ ನಿಲ್ಲುವಂಥದ್ದು ಲಾಸ್ಟ್ಗೆ ಎಲ್ಲಿ, ಎಲ್ಲ IT BT ಕಂಪ್ನಿಗಳು ಒಂದ್ ದಿವಸ ಆದ್ರೂ ಏನಾಗ್ಬಿಡ್ತದೆ, ಡೌನ್ ಆಗ್ಬಿಡ್ತದೆ. ಬಟ್ ಫಾರ್ಮಿಂಗ್ ಯಾವಾಗ್ಲೂ ಏನಾಗಲ್ಲ, ನಿಂತು ಹೋಗಂಗಿಲ್ಲ. ಹಲ್ಲೆಲೂಯ. ಸೊ ಅದಕ್ಕೆ ಊಟ ಮಾಡುವಾಗ ರೈತರು ನೆನೆಸ್ಕೊಂಡು ಬ್ಲೆಸ್ ಮಾಡಿ ಪ್ರೇಯರ್ ಮಾಡ್ರಿ, ಊಟ ಮಾಡ್ರಿ, ನಿಮಗೂ ಬ್ಲೆಸ್ ಆಗ್ತದೆ, ಅವ್ರಿಗೆ ಕೂಡ ಬ್ಲೆಸ್ ಆಗ್ತದೆ. ಸೊ ಹೀಗೆ ಬೈಬಲ್ ಅಲ್ಲಿ ನೋಡ್ತೇವೆ. ಯೋಸೇಫನಿಗೂ ಕೂಡ ನಾವು ನೋಡ್ತೇವೆ, ಏಬೇಲ್ ಕೂಡ ದೇವರು ಆತನಿಗೆ ಒಂದು ಏನಂದ್ರೆ ಫಾರ್ಮಿಂಗ್ ಕೆಲಸ ಮಾಡೋದಕ್ಕಾಗಿ ಯೂಸ್ ಮಾಡ್ತಾನೆ. ಎರಡನೇದಾಗಿ ಬೈಬಲ್ ನೋಡಿದ್ರೆ ಸರ್ಕಾರಿ ನೌಕರರು ಮತ್ತು ನಾಯಕರು. ಬೈಬಲ್ ಅಲ್ಲಿ ಸರ್ಕಾರಿ ನೌಕರರು ಇದ್ರು, ಗವರ್ಮೆಂಟ್ ವರ್ಕರ್ಸ್ ಇದ್ರು, ಲೀಡರ್ಸ್ಗಳಿದ್ರು. ಅವರು ದೊಡ್ಡ ದೊಡ್ಡ ದೇಶದಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ನಾವು ನೋಡ್ತೇವೆ ಎಕ್ಸಾಂಪಲ್ಗಾಗಿ ಯೆಸೋಫನ ಕುರಿತಾಗಿ. ಯೆಸೋಫನು ಅವನ ಪ್ರಾರಂಭ ನೋಡಿದಾಗ ಅವನು ಒಂದು ಸ್ಲೇವ್ ಆಗಿ, ಗುಲಾಮನಾಗಿ ಬರ್ತಾನೆ. ಒಬ್ಬರ ಮನೆಯಲ್ಲಿ ಜೀತದಾಳ ಕೆಲಸ ಮಾಡ್ತಾನೆ, ಅಲ್ಲಿ ಮ್ಯಾನೇಜರ್ ಆಗ್ತಾನೆ, ಅಲ್ಲಿಂದ ಅವನು ಏನಂದ್ರೆ ಪ್ರಧಾನ ಮಂತ್ರಿ ಆಗ್ತಾನೆ. ಹಲ್ಲೆಲೂಯ. ಸೊ ಗೌರ್ಮೆಂಟ್ ಕೆಲಸದಲ್ಲಿ ಅವನಿಗೆ ನೇಮಕ ಮಾಡ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗಿ ನೇಮಕ ಮಾಡ್ತಾರೆ. ಹಲ್ಲೆಲೂಯ. ಸೊ ಗೌರ್ಮೆಂಟ್ ವರ್ಕರ್ಸ್ ಅನ್ನು ದೇವರು ಯೂಸ್ ಮಾಡ್ದ, ನಾಯಕರನ್ನು ಯೂಸ್ ಮಾಡ್ದ. ನಾವು ನೋಡ್ತೇವೆ ನೆಹೆಮಯ 5ನೇ ಅಧ್ಯಾಯ 14ನೇ ವಚನದಲ್ಲಿ ರೆಫರೆನ್ಸ್ ಬರ್ಕೊಡ್ರಿ. ಜಸ್ಟ್ ನಾನು ಹೇಳ್ತೇನೆ, ನಾನು ಓದ್ತೇನೆ, ನೀವು ಜಸ್ಟ್ ರೆಫರೆನ್ಸ್ ಅನ್ನು ಬರ್ಕೊಡ್ರಿ, ಆಮೇಲೆ ಮನೆಗೆ ಹೋಗಿ ನೀವು ಅದನ್ನು ಸ್ಟಡಿ ಮಾಡ್ಬೋದು. ನೆಹೆಮಯ ನೋಡ್ತೇವೆ, ನೆಹೆಮಯ ಅವನನ್ನು ಯಹೂದ ದೇಶದಲ್ಲಿ ಗವರ್ನರ್ ಆಗಿ ನೇಮಿಸಲಾಯಿತು. ಗವರ್ನರ್ ಅಂದ್ರೆ ಗೊತ್ತಾ? ನಮ್ಮ ರಾಜ್ಯಕ್ಕೆ ಒಬ್ಬ ಗವರ್ನರ್ ಇರ್ತಾರೆ. ಚೀಫ್ ಮಿನಿಸ್ಟರ್ ಅವರೆಲ್ಲ ಫೇಲ್ ಆದ್ರೆ ಅಂದ್ರೆ ಆಮೇಲೆ ಗವರ್ನರ್ ಅದ್ರ ಏನ್ ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ಈ ನೆಹೆಮಯನು ಎಂತ ಕೆಲಸದಲ್ಲಿ ಇದ್ದಂದ್ರೆ, ಒಂದು ಅರಮನೆಯಲ್ಲಿ ರಾಜನಿಗೆ ಇಂಗ್ಲಿಷ್ ನಲ್ಲಿ ಅದಕ್ಕೆ ಕಪ್ ಬಿಯರರ್ ಅಂತಾರೆ, ಕನ್ನಡದಲ್ಲಿ ಅದಕ್ಕೆ ಏನ್ ಓಡಿದೆ ಗೊತ್ತಿಲ್ಲ. ಕಪ್ ಬಿಯರರ್ ಅಂತಂದ್ರೆ ರಾಜನು ಊಟ ಮಾಡುವುದಕ್ಕಿಂತ ಮುಂಚೆ ಅಥವಾ ರಾಜನು ಏನಾದರೂ ಕುಡಿಯುವುದಕ್ಕಿಂತ ಮುಂಚೆ ನೆಹೆಮಯನು ಮೊದಲು ಟೇಸ್ಟ್ ಮಾಡ್ಬೇಕು. ಚಿಕನ್ ಬಿರಿಯಾನಿ ತಂದ್ರೆ ಮೊದಲು ಅವನು ಟೇಸ್ಟ್ ನೋಡ್ಬೇಕು, ಜ್ಯೂಸ್ ತಗೊಂಡ್ ಬಂದ್ರೆ ಮೊದಲು ಅವನು ಕುಡಿದು ನೋಡ್ಬೇಕು ಇದು ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ.
ಅಲ್ಲಿ ನೆಹೆಮೆನು ಹುಳಿ ಉಪ್ಪು ಇದು ಕರೆಕ್ಟ್ ಆಗಿದೆ ಅಂತ ನೋಡೋದಕ್ಕಾಗಿ ಇಡಲ್ಪಟ್ಟಿಲ್ಲ ಅವನಿಗೆ. ಹುಳಿ ಚೆನ್ನಾಗಿದೆಯಲ್ಲೋ, ಉಪ್ಪು ಚೆನ್ನಾಗಿದೆಯಲ್ಲೋ, ಖಾರ ಇದಕ್ಕಾಗಿ ಇಟ್ಟಿಲ್ಲ ಅವನಿಗೆ. ಅವನ ಅಡಿಗೆ ಭಟ್ಟ ಆಗಿರ್ಲಿಲ್ಲ. ಅವನು ಏನಂದ್ರೆ ಶೆಫ್ ಆಗಿರ್ಲಿಲ್ಲ ಅವನು. ಹಿ ವಾಸ್ ಎ ಕಪ್ ಬಿಯರರ್. ಅಂದ್ರೆ ಅವನು ಎಂತ ಪೊಸಿಷನ್ ಅಲ್ಲಿ ಇದ್ದ ಅಂದ್ರೆ, ಈಗ ರಾಜರಿಗೆ ಯಾರಾದ್ರೂ ಗಿಫ್ಟ್ ಕೊಡುವಾಗ, ಏನಾದ್ರೂ ಊಟ ತರುವಾಗ ಒಂದ್ ವೇಳೆ ಅದರಲ್ಲಿ ವಿಷ ಬೆರೆಸಿರ್ಬಹುದೇನೋ ಅಂತ ಆ ಅನುಮಾನದಿಂದ ಮೊದಲು ಏನ್ ಮಾಡ್ತಾ ಇದ್ದ ನೆಹೆಮೀಯ, ಒಂದ್ ವೇಳೆ ವಿಷ ಕೊಟ್ಬಿಟ್ರೆ ಮೊದಲು ಯಾರು ಸಾಯ್ತಾ ಇದ್ರು ಅಂದ್ರೆ ಅವನ್ ಜಾಬ್ ಏನಾಗಿತ್ತದು, ಡೇಂಜರ್ ಜಾಬ್ ಇತ್ತದು. ಬಟ್ ಸ್ಯಾಲ್ರಿ ಕೂಡ ಹಾಗೆ ಇತ್ತು. ಒಂದು ರೈಟ್ ಹ್ಯಾಂಡ್ ಎಲ್ಲಿ ರಾಜನ ಪಕ್ಕದಲ್ಲಿ ಇರ್ತಾ ಇದ್ದ. ಏನೇ ಬರ್ಬೇಕಾದ್ರೆ ಮೊದಲು ಯೂತ್ ರೋಲ್ ಇಂದ ಬರ್ತಿದ್ದದು. ಅಂತ ಒಂದು ಪೊಸಿಷನ್ ಇಲ್ಲಿದ್ದಂತ ನೆಹೆಮೀಯ ಅವನು ಇಸ್ರಾಯೇಲರ ಬಗ್ಗೆ ಕೇಳಿಸಿಕೊಂಡಾಗ ಅವನು ಹೇಳ್ತಾನೆ, ನನ್ನ ಜನರು ಹೇಗಿದ್ದಾರೆ ಅಂತ ಕೇಳಿಸಿಕೊಂಡಾಗ, ಯೆರೂಸಲೇಮ್ ಪೌಳೆ ಬಿದ್ದು ಹೋಗಿದೆ, ಇಸ್ರಾಯೇಲರೆಲ್ಲ ಹಾಳಾಗಿ ಹೋಗಿದ್ದಾರೆ ಅಂತ ಕೇಳಿಸಿಕೊಂಡಾಗ ಕಂಫರ್ಟೇಬಲ್ ಜಾಬ್ ಅಲ್ಲಿ ಇದ್ದಿದ್ದ ಅವನು. ಆದ್ರೆ ಯಾವಾಗ ಇಸ್ರಾಯೇಲ್ ಬಗ್ಗೆ ಕೇಳಿಸಿಕೊಳ್ತಾನೋ ಅವನಲ್ಲಿ ಭಾರ ಬರ್ತದೆ. ಭಾರ ಬಂದು ಪ್ರಾರ್ಥನೆ ಮಾಡಿ ತಿರುಗಿ ತನ್ನ ದೇಶಕ್ಕೆ ಆತನು ಹೋಗಿ ಆಲಯವನ್ನು ಕಟ್ಟುವುದಕ್ಕೆ, ಆ ಗೋಡೆಯನ್ನು ಕಟ್ಟುವುದಕ್ಕಾಗಿ ಜನರನ್ನು ಪ್ರೋತ್ಸಾಹ ಮಾಡುತ್ತಾನೆ, ಜನರನ್ನು ಒಗ್ಗೂಡಿಸ್ತಾನೆ. ಒಬ್ಬನೇ ನೆಹೆಮೀಯನು ಕಟ್ಟಲಿಲ್ಲ, ಆದ್ರೆ ಎಲ್ಲಾ ಜನರನ್ನು ಸೇರಿಸಿದಾಗ ಬೈಬಲ್ ಹೇಳ್ತದೆ ಅವನು ಗವರ್ನರ್ ಆಗಿ ನೇಮಕ ಆಗ್ತಾನೆ. ಎಲ್ಲಿಂದ? ಒಂದು ಕಪ್ ಬೇರರ್ ಆದದವನು ಒಂದು ದೇಶದ ಒಂದು ರಾಜ್ಯವನ್ನು ಗವರ್ನರ್ ಆಗಿ ಅವನಿಗೆ ನೇಮಕ ಆಗ್ತಾನೆ. ನೋಡ್ತೇವೆ ನೆಹೆಮೀಯ 5ನೇ ಅಧ್ಯಾಯ 14ನೇ ವಚನದಲ್ಲಿ, ಇದಲ್ಲದೆ ನಾನು ಯಹೂದದ ದೇಶದಲ್ಲಿ ಅವರ ರಾಜ್ಯಪಾಲನಾಗಿ ನೇಮಕಗೊಂಡ ಅರಸನಾದ 20ನೇ ವರ್ಷದಿಂದ ಅವನ 32ನೇ ವರ್ಷದವರೆಗೂ 12 ವರ್ಷಗಳವರೆಗೂ ನಾನು ಅಥವಾ ನನ್ನ ಸಹೋದರರು ರಾಜ್ಯಪಾಲರಾಗಿ ನಿಗದಿಪಡಿಸಿದ ಆಹಾರವನ್ನು ತಿನ್ನಲಿಲ್ಲ. ಅಂದ್ರೆ ಇಸ್ರಾಯೇಲರ ಒಂದು ಸ್ಥಿತಿಯನ್ನು ನೋಡಿ ಅವರು ಟೇಸ್ಟಿ ಫುಡ್ ಅನ್ನು ತಿನ್ನುವುದಕ್ಕೆ ಮನಸ್ಸಾಗ್ಲಿಲ್ಲ. ಸೊ ಹೀಗೆ ನಾವು ನೋಡ್ತೇವೆ, ಗವರ್ಮೆಂಟ್ ವರ್ಕರ್ ಇದ್ದಾರೆ, ಲೀಡರ್ಸ್ ಇದ್ದಾರೆ. ದಾನಿಯೇಲನು ಅವನು ಬಂದಿಯಾಗಿ ಯೌವನಸ್ಥನಾಗಿದ್ದಾಗ 17-18ನೇ ವರ್ಷದ ಬಂದಿಯಾಗಿ ಬೇರೆ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಬಟ್ ಅವನ ಜ್ಞಾನದಿಂದ, ದೇವರ ಒಂದು ದೈವಿಕವಾದ ಜ್ಞಾನದಿಂದ ಅವನಿಗೆ ಆ ದೇಶದ ಒಂದು ಮುಖ್ಯಸ್ಥನಾಗಿ ಮಾಡ್ತಾರೆ, ದಾನಿಯೇಲನಿಗೆ. ಸೊ ಇವ್ರು ಯಾರು ಕೂಡ ಬರೀ ಆಲಯದಲ್ಲಿ ಇದ್ದವರಲ್ಲ, ಇವರೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡೋರಾಗಿದ್ದರು. ಅಂತವರನ್ನು ದೇವರು ಉಪಯೋಗಿಸಿ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡಿದ. ಹಲ್ಲೆಲೂಯಾ. ಸೊ ನೀವು ಮಾಡುವಂತ ಕೆಲಸಗಳಲ್ಲಿಯೇ ದೇವರಲ್ಲಿ ನಿಮ್ಮನ್ನು ಉಪಯೋಗ ಮಾಡ್ತಾನೆ. ಹಲ್ಲೆಲೂಯಾ. ಅಲ್ಲಿಂದನೇ ನಿಮಗೆ ಅನೇಕ ಜನಗಳಿಗೆ ಆತನು ಬ್ಲೆಸ್ಸಿಂಗ್ ಆಗಿ ಇಡುವುದಕ್ಕಾಗಿ ನಿಮಗೆ ದೇವರು ಏನ್ ಮಾಡಿದ್ದಾರೆ, ಅಲ್ಲಿ ಇಡಲ್ಪಟ್ಟಿದ್ದಾರೆ. ಮೂರನೇದಾಗಿ ನಾವು ನೋಡ್ತೇವೆ, ನಾವು ಬೈಬಲ್ ಅಲ್ಲಿ ಮೀನುಗಾರರನ್ನು ದೇವರು ಉಪಯೋಗ ಮಾಡಿದ. ಪೇತ್ರ ಮತ್ತು ಯೋಹನ್ನರು ಯಾರಾಗಿದ್ರು? ಮೀನುಗಾರರಾಗಿದ್ರು. ನೋಡ್ರಿ, ನಾವು ಯೇಸು ಸ್ವಾಮಿಯ ಶಿಷ್ಯರನ್ನು ಗಮನಿಸಿದಾಗ ಒಂದು ಆಶ್ಚರ್ಯ ಆಗ್ತದೆ. ಯೇಸು ಶಿಷ್ಯರನ್ನು ಆರಿಸಿಕೊಳ್ಳಬೇಕಾದ್ರೆ ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದಂತೆ, ಯಾರಿಗೆ ನಾನು ಚೂಸ್ ಮಾಡಬೇಕು ಅಂತ ಹೇಳಿ. ಸೊ ದೇವರು ಒಂದು ಲಿಸ್ಟ್ ಕೊಟ್ಟರು, ತಂದೆಯಾದ ದೇವರು, ಇವರಿಗೆ ನೀನು ಚೂಸ್ ಮಾಡು ಅಂತ ಹೇಳಿ. ಆ ಲಿಸ್ಟ್ ಎಂಥದಿತ್ತು ಅಂದ್ರೆ, ಒಂದ್ ವೇಳೆ ಜೀಸಸ್ ಹ್ಯೂಮ್ಯಾನ್ಲಿ ಥಿಂಕ್ ಮಾಡಿದಾಗ ಇವ್ರಿಗೆ ಏನೋ ಗೊತ್ತೇ ಇಲ್ಲ, ಇವ್ರು ಏನ್ ಮಾಡ್ತಾರೆ ದೇವ್ರ ಸೇವೆ, ಇವ್ರಿಗೆ ಗೊತ್ತೇ ಇಲ್ಲ ಅವರಿಗೆ, ಅಂತವರಿಗೆ ದೇವ್ರು ಚೂಸ್ ಮಾಡ್ತಾರೆ. ಪೇತ್ರ ಏನ್ ಮಾಡ್ತಾ ಇದ್ದ? ಮೀನಿನ ಬಲೆಗಳನ್ನು ತೊಳಿತಾ ಇದ್ದ. ಈ ಶಿಷ್ಯರೆಲ್ಲ ಹಾರ್ಡ್ ವರ್ಕರ್ ಆಗಿದ್ರು. ನೋಡ್ರಿ, ದೇವರು ಯೇಸು ಸ್ವಾಮಿ ಯಾರೋ ಸುಮ್ಕೂತವ್ರನ್ನ ಹೋಗಿ ನೀನ್ ಫ್ರೀ ಆಗಿದೆಯಾ, ಬರ್ತೀಯಾ ನನ್ನ ಸೇವೆಗೆ ಕರೀಲಿಲ್ಲ. ಫ್ರೀ ಆಗಿದೆಯಾ, ಅವೈಲೇಬಲ್ ಆಗಿದೆಯಾ, ಇಲ್ಲ. ಕೆಲಸ ಮಾಡುವವರನ್ನು ಏನ್ ಮಾಡಿದ್ರು ಗೊತ್ತಾ? ನನ್ನನ್ನು ಹಿಂಬಾಲಿಸು ಅಂದ್ರು. ಅವ್ರಿಗೆ ಸಜೆಷನ್ ಕೊಡ್ಲಿಲ್ಲ, ಕಮಾಂಡ್ ಮಾಡಿದ್ರು, ಬಾ ಬಿಟ್ಟು ಬಾ ಅಂತ ಹೇಳಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಎಲ್ಲೂ ಕೂಡ ಯಾರನ್ನು ಕೂಡ ಹೋಗಿ ಫ್ರೀ ಇದ್ದವರನ್ನು ಉಪಯೋಗ ಮಾಡಿಲ್ಲ, ಕೆಲಸ ಮಾಡುವವರನ್ನೇ ಉಪಯೋಗ ಮಾಡಿದ್ರು. ಹಲ್ಲೆಲೂಯಾ. ಅವರ ಕೆಲಸದಲ್ಲಿ ಅವ್ರು ಏನಾಗಿದ್ರು? ಪ್ರಾಮಾಣಿಕರಾಗಿದ್ರು. ಅವ್ರಿಗೆ ಜ್ಞಾನ ಇರಲಿಲ್ಲ, ಅವ್ರಿಗೆ ಏನು ದೈವಿಕವಾದ ಯಾವುದೇ ಏನು ಗೊತ್ತಿರಲಿಲ್ಲ, ಬಟ್ ಕೆಲಸದಲ್ಲಿ ಪ್ರಾಮಾಣಿಕರಾಗಿದ್ರು ಅವರು. ಅಂತವರನ್ನು ದೇವ್ರು ಏನ್ ಮಾಡ್ದ? ತನ್ನ ಸೇವೆಗೆ ಕರೆದ, ಉಪಯೋಗಿಸಿದ. ಹಲ್ಲೆಲೂಯಾ. ನಮ್ಮ ಒಬ್ಬ ಫ್ರೆಂಡ್ ಹೇಳ್ತಾ ಇದ್ರು, ನಾನು ಫ್ರೀ ಆದಾಗ ಸೇವೆ ಸ್ಟಾರ್ಟ್ ಮಾಡ್ತೀನಿ, ಫ್ರೀ ಆದಾಗ ಸೇವೆ ಸ್ಟಾರ್ಟ್ ಮಾಡ್ತೀನಿ. 20 ವರ್ಷದಿಂದ ಅದೇ ಹೇಳಿದ್ರು, ಇನ್ನೂ ಫ್ರೀ ಆಗಿಲ್ಲ. ಯಾಕೆ? ಫ್ರೀ ಆದಾಗ ಸೇವೆ ಮಾಡಕ್ಕಾಗಲ್ಲ. ನೀನು ಕೆಲಸ ಮಾಡ್ತಾ ಇರುವಾಗ್ಲೇನೆ ದೇವ್ರು ನಿನಗೆ ಕೆಲಸ ಕರೀತಾರೆ. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿಯ ಶಿಷ್ಯರು ಅವ್ರ ಆರ್ಡಿನರಿ ಪರ್ಸನ್ ಇರಲಿಲ್ಲ. ಅವರೆಲ್ಲ ವ್ಯಾಪಾರದಲ್ಲಿ ಬಿಸ್ನೆಸ್ ಮೆನ್ ಆಗಿದ್ರು. ಪೇತ್ರ ಸಾಮಾನ್ಯ ವ್ಯಕ್ತಿ ಇರಲಿಲ್ಲ.
ಅವನು ಬಿಸ್ನೆಸ್ ಮೆನ್ ಆಗಿದೆ, ರಿಚ್ ಬಿಸ್ನೆಸ್ ಮೆನ್ ಆಗಿದೆ. ನಾವು ಯೇಸು ಸ್ವಾಮಿನ ಹಿಂಬಾಲಿಸುವವರು ಎಂತವ್ರಂತ ಯೋಚನೆ ಮಾಡ್ತೇವೆ. ಬಹಳ ಬಡವರಿದ್ರು, ಅವ್ರಿಗೆ ಏನೂ ಇರ್ಲಿಲ್ಲ, ಸೊ ಯೇಸು ಕರೆದ ಅವರಿಗೆ. ಇಲ್ಲ, ದೇ ವರ್ ರಿಚ್ ಪೀಪಲ್. ಲೂಕ ಏನಾಗಿದ? ಡಾಕ್ಟರ್ ಆಗಿದ. ಪೇತ್ರ ಬಿಸ್ನೆಸ್ ಮೆನ್ ಆಗಿದ. ಆಗಿನ ದಿನಗಳಲ್ಲಿ ಅವನಿಗೆ 2 ದೋಣೆ ಇತ್ತಂತೆ. ಅದಕ್ಕೆ ಯೇಸು ಸ್ವಾಮಿ ಕೇಳಿದ್ರು, ಅವನು 2 ದೋಣೆ ಯಾರು ಕೊಟ್ಟಿರೋದು? ಪೇತ್ರನೇ ಕೊಟ್ಟ. ಆವಾಗಿನ ಕಾಲದಲ್ಲಿ ದೋಣೆಯನ್ನು ಅವರು ಏನ್ ಪರ್ಚೇಸ್ ಮಾಡಿದ್ರು. ಅವ್ರು ಮತ್ತ ಯಾರಾಗಿದ್ದ? ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದ. ಒಳ್ಳೆ ಇನ್ಕಮ್ ಬರುವ ಜಾಬ್. ಇವರೆಲ್ಲ ಸಾಮಾನ್ಯವರ? ಇವರು ಜಕ್ಕೈರನ್ ಯಾರಾಗಿದ್ದ? ಚೀಫ್ ಟ್ಯಾಕ್ಸ್ ಕಲೆಕ್ಟರ್. ಟ್ಯಾಕ್ಸ್ ಕಲೆಕ್ಟರ್ಗೆ ಅವನ ಮೇಲೆ ಇರೋವನು. ಈಗಿನ ಲೆಕ್ಕದಲ್ಲಿ DC. ನಾವೇನ್ ಮಾಡ್ತೇವೆ? ನಾವು ಯೋಚನೆ, ಯೇಸು ಸ್ವಾಮಿ ಹಿಂಬಾಲಿಸೋರು ಎಂತವ್ರು ಹಿಂಬಾಲಿಸ್ತಾರೆ ಗೊತ್ತಾ? ಬಲಹೀನರು, ಬಡರು, ಈ SC ಮಾದಿಗ ಇಂಥವ್ರೆ. ಅದು ಬೀಜ ಬಿತ್ತು ಬಿಟ್ಟಿದ್ದಾರೆ. ಅದು ಯೇಸು ಸ್ವಾಮಿನ ಹಿಂಬಾಲಿಸೋರು ನಾರ್ಮಲ್ ಪರ್ಸನ್ ಆಗಿರ್ಲಿಲ್ಲ. ದೇ ವೇರ್ ವೆರಿ ರಿಚ್ ಪೀಪಲ್. ಅವ್ರು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದವರನ್ನು ದೇವ್ರ ಕರೆದ, ಬಾ ನನ್ನ ಕೆಲ್ಸಕ್ಕಂತೆ. ಮತ್ತ ಏನಿಗಂತೂ ಏನು ಹೇಳಿಲ್ಲ, ಬರೀ ಹಿಂಗೆ ನೋಡಿದ್ರು. ಅವನೆಲ್ಲ ಬಿಟ್ಟು ಬಂದ್ಬಿಟ್ಟ. ಹಲ್ಲೆಲೂಯಾ. ಜಸ್ಟ್ ಒಂದು ಲುಕ್ ಅಲ್ಲೇನೆ ಅವನು ಜಾಬೇ ಬಿಟ್ಟು ಬಂದ. ಅವನು ನೋಡ್ರಿ ಎಷ್ಟು ಪವರ್ಫುಲ್ ಅಟ್ರಾಕ್ಷನ್ ಇತ್ತು ಜೀಸಸ್ ಅಲ್ಲಿ. ಹಲ್ಲೆಲೂಯಾ. ಸೊ ದೇ ವರ್ ನಾಟ್ ಎ ಆರ್ಡಿನರಿ ಪರ್ಸನ್. ಅವರೆಲ್ಲ ಕೆಲಸ ಮಾಡೋರಾಗಿದ್ರು. ಅವರು ಅಂತವರಿಗೆ ದೇವ್ರು ಚೂಸ್ ಮಾಡಿದ. ದೇವ್ರೆಲ್ಲರನ್ನು ಪ್ರೀತಿಸ್ತಾರೆ, ಬಟ್ ಆತನ ಕೆಲಸಕ್ಕಾಗಿ ಕೆಲವರನ್ನೇ ಆಯ್ಕೆ ಮಾಡ್ತಾನೆ. ಹಲ್ಲೆಲೂಯಾ. ಎಂತವ್ರಿಗೆ ಅಂದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ. ಯಾವುದೇ ಕೆಲಸ ಇರ್ಬೋದು, ಇದೇ ಕೆಲಸ ಅಂತ ಅದು ಕೆಲಸ ಅಂತ ಅಲ್ಲ, ಯಾವುದೇ ಕೆಲಸ ಇರ್ಬೋದು, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಉನ್ನತವಾಗಿ ಎಷ್ಟು ಎತ್ತುತ್ತಾನ ಅಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡಂಗಿಲ್ಲ. ಹಲ್ಲೆಲೂಯಾ. ಪ್ರಾಬ್ಲಮ್ ಏನಂದ್ರೆ ಪ್ರಾಮಾಣಿಕತೆ ಬಿಡ್ರಿ, ಕೆಲಸ ಮಾಡೋದೇ ಕಷ್ಟ. ಅವ್ರ ಏನಾದ್ರೂ ಶಾರ್ಟ್ ಕಟ್ ಮಾರ್ಗ ಇಲ್ಲ. ದೇವ್ರ ರಾಜ್ಯದಲ್ಲಿ ಶಾರ್ಟ್ ಕಟ್ಟೇ ಇಲ್ಲ, ಲಿಫ್ಟೇ ಇಲ್ಲ. ದೇವ್ರ ರಾಜ್ಯದಲ್ಲಿ ಸ್ಟೆಪ್ಸ್ ಇರೋದು. ಸ್ಟೆಪ್ ಹತ್ತೇ ಹೋಗ್ಬೇಕು ನೀವು. ಹಲ್ಲೆಲೂಯಾ. ಸೊ ಮೀನುಗಾರರಿದ್ರು, ಏನಂದ್ರೆ ವ್ಯಾಪಾರಿಗಳಿದ್ರು, ಕಟ್ಟಡ ವ್ಯಾಪಾರಗಳು, ಬಿಸ್ನೆಸ್. 4ನೇದಾಗಿ ನೋಡ್ತೇವೆ ಬಿಸ್ನೆಸ್. ಮ್ಯಾಥ್ಯೂ ನಾವು ನೋಡ್ತೇವೆ. ಎಕ್ಸಾಂಪಲ್ ಮತ್ತಾಯ 13:55 ಅಧ್ಯಾಯ, ಇದು 55ನೇ ವಚನ. ಯೇಸು ಸ್ವಾಮಿ ಕೂಡ ಕೆಲಸ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಜೀಸಸ್ ಬಂದಿದ್ದು ಇಡೀ ಲೋಕಕ್ಕೆಲ್ಲ ಯಜ್ಞದ ಕುರಿಮರಿಯಾಗಿ ರಕ್ಷಣೆ ಕೊಡುವುದಕ್ಕಾಗಿ. ಬಟ್ 30 ವರ್ಷವರೆಗೂ ಬಡಿಗೆಯಾಗಿ ಕೆಲಸ ಮಾಡ್ದಂತ, ಕಾರ್ಪೆಂಟರ್ ಆಗಿ ಕೆಲಸ ಮಾಡಿದಂತ. ಆವಾಗಿನ ದಿನಗಳಲ್ಲಿ ಈ ಕೆಲಸ ಬಹಳ ಉನ್ನತವಾದ ಕೆಲಸ ಅಂತೆ. ಅವರ ಯೆಸೋಫಿನ ತಂದೆ ಅವರ ಬಿಸ್ನೆಸ್ ಅನ್ನೇ ಜೀಸಸ್ ಏನ್ ಮಾಡಿದ್ರು? ಕ್ಯಾರಿ ಮಾಡಿದ್ರು. 30 ವರ್ಷ ಕೆಲಸ ಮಾಡಿದ. ಮೇ ಬಿ 12-13ನೇ ವಯಸ್ಸಿನಲ್ಲಿ ಸ್ಟಾರ್ಟ್ ಮಾಡಿರ್ಬೋದು. ಯಾಕಂದ್ರೆ ಜೀಸಸ್ ಹಿರಿಯವನಾಗಿದ್ದ. ಯೆಸೋಫನು ಸತ್ತು ಹೋಗಿದ್ದ ಅಂತ ಒಂದು ಇತಿಹಾಸ ಹೇಳ್ತದೆ. ಯೇಸು ಸ್ವಾಮಿ ಸಣ್ಣ ವಯಸ್ಸಿನಲ್ಲಿರುವಾಗಲೇ ಯೆಸೋಫನು ಸತ್ತು ಹೋಗಿದ್ದ ಅಂತ ಹೇಳಿ. ಸೊ ಜನರು ಯೇಸುವನ್ನು ಹೇಗೆ ನೋಡಿದ್ರು ಗೊತ್ತಾ? ನೋಡ್ರಿ ಆ ವಚನ ಹೋದ್ರೆ, ಮತ್ತಾಯ 13:55ನೇ ವಚನ. ಇವನು ಆ ಬಡಗಿಯ ಮಗನಲ್ಲವೇ? ಹೇಗೆ ಹೇಗೆ ಜನರು ನೋಡಿದ್ರು ಆತನಿಗೆ ಅಂದ್ರೆ ಅವನ ಕೆಲಸವನ್ನು ನೋಡಿ ಯೇಸುವೆ ಗೊತ್ತಿಡಿತಾ ಇದ್ದಾರೆ. ಅಂದ್ರೆ ಜೀಸಸ್ ವಾಸ್ ಎ ಕಾರ್ಪೆಂಟರ್, ಹಾರ್ಡ್ ವರ್ಕಿಂಗ್. ಮೊದಲು ಹೋಗಿ ಶಿಲುಬೆ ಮೇಲೆ ಸಾಯೋದಕ್ಕಿಂತ ಮುಂಚೆ ತಂದೆಯಾದ ದೇವ್ರು ಏನ್ ಹೇಳಿದ್ರು? ಆ ಶಿಲುಬೆಯನ್ನು ನೀನು ರೆಡಿ ಮಾಡಿಲಿ. ಕಾರ್ಪೆಂಟರ್ ಕೆಲಸವನ್ನು ಮೊಳೆಗಳ ಜೊತೆಗೆ, ಕೈಗಳ ಜೊತೆಗೆ 20 ವರ್ಷ ಜೀಸಸ್ ಸಂಬಂಧ ಇತ್ತು. ಅದಕ್ಕೆ ಶಿಲುಬೆ ಮೇಲೆ ಸಾಯುವಾಗ ಆತನಿಗೆ ಏನಂದ್ರೆ ಅದು ಬಹಳ ನ್ಯೂ ಆಗಿರ್ಲಿಲ್ಲ. ಯಾಕೆಂದ್ರೆ 30 years ಅದ್ರ ಜೊತೆಗೆ ಇದ್ದ, ಕಟ್ಟಿಗೆ ಜೊತೆಗೆ, ಮಳೆ ಜೊತೆಗೆ. ಹಲ್ಲೆಲೂಯಾ. ಆ ಶಿಲುಬೆ ಮೇಲೆ ಹೋಗೋಕ್ಕಿಂತ ಮುಂಚೆ ಜೀಸಸ್, ದೇವ್ರು, ತಂದೆ ಆದ ದೇವ್ರು ಎಷ್ಟು ವರ್ಷ? ಆಲ್ಮೋಸ್ಟ್ 30 ವರ್ಷವರೆಗೆ ಜೀಸಸ್ ದೇವ್ರು ಹೇಳ್ತಾರೆ ಕೆಲಸ ಮಾಡಲಿ ಅಂತ ಹೇಳಿ. ಹಲ್ಲೆಲೂಯಾ. ಈಗ ನಾವು ಕೆಲವೊಂದು ಟ್ರೈನಿಂಗ್ಸ್ ನಡೀತಾ ಇರ್ತಾರೆ. ತಪ್ಪಲ್ಲ, ನಾವು ಏನಂದ್ರೆ ಸೇವೆ, ಫುಲ್ ಟೈಮ್ ಸೇವೆ ಬರೋ ಕೆಲವರು ಜೋಶಲ್ಲಿ ಬಂದ್ಬಿಡ್ತಾರೆ ಫುಲ್ ಟೈಮ್ ಸೇವೆಗೆ. ದೇವ್ರು ನಾನು ಸೇವೆ ಕರಿತಾ ಇದ್ದಾರೆ, ಹೌದಾ ಆಯ್ತು ಸರಿ ಬಂದ್ಬಿಡ್ತೀನಿ. ಹಲ್ಲೆಲೂಯಾ. ಆಮೇಲೆ ಅವ್ರು 1 ವರ್ಷ 2 ವರ್ಷ ಮಾಡಿದ ನಂತರ ಅಪ್ಪ ಕಷ್ಟ ಅದ, ಅವನಿಗೆ ಕರೆದೇ ಇಲ್ಲ ದೇವ್ರ ಸೇವೆಗೆ. ಅವನ್ ಕರೆದೇ ಇಲ್ಲ ಅವನಿಗೆ ದೇವ್ರ ಸೇವೆಗೆ, ಆದ್ರೂ ಕೂಡ ಅವನ್ ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಈ ದೇವ್ರ ಸೇವೆ ಕರೆಯೋದ್ರ ಮೊದಲು ಸೇವೆ ನಾನು ಬರಂಗಿಲ್ಲ ಅನ್ನೋರು ಇರ್ತಾರೆ. ಅವ್ರು ದೇವರವ್ರಿಗೆ ಕರೆಸ್ತಾರೆ. ಸೊ ಕೆಲಸ ಮಾಡುವವರನ್ನು ದೇವ್ರು ಏನ್ ಮಾಡ್ತಾನೆ? ಬ್ಲೆಸ್ ಮಾಡ್ತಾನೆ. ಹಾಗೆ ನಾವು ನೋಡ್ತೇವೆ, ಪೌಲನ ಬಗ್ಗೆ ನೋಡ್ತೇವೆ. ಹಿ ವಾಸ್ ಅ ಟೆಂಟ್ ಮೇಕರ್. ಅವನು ಟೆಂಟ್ಗಳನ್ನು ತಯಾರು ಮಾಡೋನಾಗಿದ್ದ. ನಾವು ನೋಡ್ತೇವೆ
ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ಅವನು ತನ್ನ ಕೈಯಾರ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದ. ಮತ್ತು ನಾವು ನೋಡ್ತೇವೆ ಚಿಲ್ಲರೆ ವ್ಯಾಪಾರಿಗಳು, ನಾವು ಇದು 5ನೇದು ತೆರಿಗೆ ಸಂಗ್ರಹಕಾರರು ಅಂದ್ರೆ ಟ್ಯಾಕ್ಸ್ ಕಲೆಕ್ಟರ್ ಇದ್ರು. 6ನೇದಾಗಿ ಚಿಲ್ಲರೆ ವ್ಯಾಪಾರಿಗಳಾಗಿದ್ರು. ಅದರಲ್ಲಿ ಎಕ್ಸಾಂಪಲ್ ನೋಡ್ತೇವೆ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 14ನೇ ವಚನದಲ್ಲಿ ಬಟ್ಟೆಗಳ ವ್ಯಾಪಾರ ಮಾಡುವಳು ಒಬ್ಬಳು ಸ್ತ್ರೀ ಇದ್ದಳು. ನೋಡ್ರಿ, ಎಲ್ಲರೂ ದೇವ್ರು ಯಾಕೆ ಬೈಬಲ್ ಇವ್ರ ಬಗ್ಗೆ ಬರೆಯಲ್ಪಟ್ಟಿದೆ? ಇವರೆಲ್ಲ ವರ್ಕ್ ಮಾಡಿ ದೇವರಿಗೆ ಮಹಿಮೆ ಕೊಡುವವರಾಗಿದ್ದರು, ಅದಕ್ಕೆ ಅವ್ರ ಬಗ್ಗೆ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಈ ಎಲ್ಲ ನಾನಾ ವಿಧವಾದಂತ ಕೆಲಸಗಾರರ ಕುರಿತಾಗಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ? ಅವರ ಕೆಲಸವನ್ನು ದೇವರು ಬ್ಲೆಸ್ ಮಾಡಿದರು. ಸೊ ಹಾಗಾಗಿ ಇನ್ನೂ ಅನೇಕರನ್ನು ನಾವು ಬೈಬಲ್ ಅಲ್ಲಿ ನೋಡಬಹುದು. ಆದರೆ ಈಗ ನಾವು ನೋಡ್ತೇವೆ ಇಲ್ಲಿವರೆಗೂ ಹೇಳಿದ್ರು ಇಂಟ್ರೊಡಕ್ಷನ್ ಆಗಿತ್ತು, ಇನ್ನು ನಮ್ಮ ಟಾಪಿಕ್ ಓಕೆ. ಕಷ್ಟಪಟ್ಟು ಕೆಲಸ ಮಾಡಿ, ವರ್ಕ್ ಹಾರ್ಡ್. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 27ನೇ ವಚನ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 27ನೇ ವಚನ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 27ನೇ ವಚನ. ಓಕೆ, ನಾನು ಓದ್ತೀನಿ ನೋಡ್ರಿ. ಸೋಮಾರಿಗಳು ಯಾವುದೇ ಆಟವನ್ನು ಹುರಿಯುವುದಿಲ್ಲ, ಆದರೆ ಶ್ರದ್ಧೆಯು ಬೇಟೆಯ ಸಂಪತ್ತನ್ನು ತಿನ್ನುತ್ತದೆ. ಓಕೆ, ಆ ರಿಯಲ್ ಬೈಬಲ್ ಅಲ್ಲಿ ಓದ್ರಿ. ಅದು ಮೈಗಳನ್ನು ಹಿಡಿದ ಬೇಟೆಯನ್ನು ಬೇಯಿಸನು ಚಟುವಟಿಕೆಯವನಿಗೆ ಅಮೂಲ್ಯ ಸಂಪತ್ತು ದೊರಕುವುದು. ಅಮೂಲ್ಯ ಸಂಪತ್ತು. ಓಕೆ, ಒಂದ್ಸಲ ರಾಹುಲಿಂದ ಎಲ್ರು ಹೇಳ್ರಿ ಆ ವಚನ. ಮೈಗಳನ್ನು ಹಿಡಿದ ಬೇಟೆಯನ್ನು ಬೇಯಿಸನು ಚಟುವಟಿಕೆಯವನಿಗೆ ಅಮೂಲ್ಯ ಸಂಪತ್ತು ದೊರಕುವುದು. ಹಲ್ಲೆಲೂಯಾ. ನೋಡ್ರಿ, ಇವನು ಬೇಟೆ ಆಡೋದು ಸುಮ್ಮನೆನಾ? ಬೇಟೆ ಆಡುವುದಕ್ಕಾಗಿ ಏನ್ ಮಾಡ್ಬೇಕು? ಹೋಗ್ಬೇಕು, ಪ್ಲಾನ್ ಮಾಡ್ಬೇಕು, ಹೋಗ್ಬೇಕು, ಕಷ್ಟಪಡ್ಬೇಕು. ಅವನು ಅಂದಾಗ್ಲೇ ಅವನು ಬೇಟೆ ಸಿಗ್ತದೆ. ಇವನು ಕಷ್ಟಪಟ್ಟು ಬೇಟೆ ಹಿಡಿದಿದ್ದಾನೆ, ಆದರೆ ತಂದದನ್ನು ಬಯಸ್ತಾ ಇಲ್ಲ. ಅಂದ್ರೆ ವರ್ಕ್ ಮಾಡ್ತಾ ಇದ್ದಾನೆ, ಆದ್ರೆ ಮುಂದಿನ ಡಿಲಿಜೆಂಟ್ ವರ್ಕ್ ಮಾಡ್ತಾ ಇಲ್ಲ. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಆ ವರ್ಕ್ ಅವನು ಏನ್ ಮಾಡ್ಬೇಕು? ಅದನ್ನು ಹಿಡಿದ ಬೇಟೆಯನ್ನು ಬೇಯಿಸಿ ತಿಂದಾಗ್ಲೇನೆ ಅವನ ಕೆಲಸ ಏನಾಗ್ತದೆ? ಪರಿಪೂರ್ಣವಾಗ್ತದೆ. ಅನೇಕರು ಕೆಲಸ ಪ್ರಾರಂಭ ಮಾಡ್ತಾರೆ, ಬಟ್ ಕೆಲಸ ಮುಗಿಸಂಗಿಲ್ಲ. ಅರ್ಧಕ್ಕೆ ಅದೇನಾಗ್ಬಿಡ್ತದೆ? ನಿಂತು ಹೋಗ್ಬಿಡ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಮೈಗಳನ್ನು ನೋಡ್ರಿ, ಲೇಸಿನೆಸ್ ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೇಸಿನೆಸ್ ಇದೆ ಅಂತ. ಸೋಮಾರಿತನದಲ್ಲಿ ಲೆವೆಲ್ಸ್ ಗಳಿದಾವೆ. ಸೋಮಾರಿತನದಲ್ಲಿ ಇದು ಒಂದು ಟೈಪ್ ಆಫ್ ಸೋಮಾರಿತನ. ಓಕೆ, ನೋಡ್ರಿ, ಬೆಂಗಳೂರಲ್ಲಿ ಒಬ್ಬ ವ್ಯಕ್ತಿ ಇದ್ದಿದ್ದ. ಅವನ ಕುರಿತಾಗಿ ಒಬ್ಬ ಸೇವಕರು ಟೆಸ್ಟ್ ಮನಿ ಕೊಡ್ತಾ ಇದ್ರು. ಅವನು ಲಾಂಡ್ರಿ ಕೆಲಸ ಮಾಡ್ತಾ ಇದ್ದ. ಏನ್ ಕೆಲಸ? ಲಾಂಡ್ರಿ. ಒಂದು ಕಂಪ್ನಿ ಇತ್ತು, ದೊಡ್ಡ ಕಂಪ್ನಿ ಇತ್ತದು. ಆ ಕಂಪ್ನಿಯಲ್ಲಿ ಅವನು ಇಸ್ತ್ರಿ ಮಾಡ್ಬೇಕು, ಇಸ್ತ್ರಿ. ಸೊ ಹೀಗೆ ಆ ಕಂಪ್ನಿ ಅವನ ಕೆಲಸ ಮಾಡುವಂತ ಸ್ಥಳದಲ್ಲಿ ಒಬ್ಬ ಪಾಸ್ಟರ್ ಹೋಗ್ತಾ ಇದ್ರು. ಅವ್ನು ನೋಡಿದಾಗ ಅವನು ಪಾಸ್ಟರ್ಗೆ ಕರೆದು, ಪಾಸ್ಟರ್ ಪ್ರೇಯರ್ ಮಾಡಿ, ನನಗೆ ಹೊಸ ಕೆಲಸ ಸಿಕ್ಕಿದೆ, ನಾನು ಇಲ್ಲಿ ಲಾಂಡ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇದು ಬೆಂಗಳೂರಲ್ಲಿ ನಿಜ ಸಾಕ್ಷಿ. ಇದು ಒಬ್ಬ ಸೇವಕರು ಹೇಳಿದಂತ ಒಂದು ನಿಜ ಸಾಕ್ಷಿ ಇದು. ಸೊ ಅಲ್ಲಿ ಆ ಪಾಸ್ಟರ್ ಬ್ಲೆಸ್ ಮಾಡ್ತಾರೆ. ಅವನಿಗೆ ಹೇಳ್ತಾರೆ, ನೋಡು, ನೀನು ಐರನ್ ಮಾಡ್ತೀಯಲ್ಲ, ನೀನು ಮನುಷ್ಯರಿಗಾಗಿ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಈ ಬಟ್ಟೆ ಜೀಸಸ್ ಹಾಕೋತಾರಂತ ಅನ್ಕೋ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೀನು ಕೆಲಸ ಮಾಡು, ಬೆಸ್ಟ್ ಆಗಿ ಕೆಲಸ ಮಾಡು. ಅವನು ಅದನ್ನೇ ಹಿಡಿದುಕೊಂಡು ಅವನು ಹೇಗೆ ಐರನ್ ಮಾಡ್ತಾ ಇದ್ದ ಅಂದ್ರೆ, ಕಂಪ್ಲೀಟ್ ಆಗಿ ಅದನ್ನು ಐರನ್ ಮಾಡಿ ಅದಕ್ಕೆ ಪೇಪರ್ ಹಾಕಿ ಫುಲ್ ನೀಟಾಗಿ ಇಡ್ತಾ ಇದ್ದ. ಆದ್ರೆ ಅವನ ಅಕ್ಕಪಕ್ಕದವ್ರು ನೋಡಿ, ನೀನು ಇಲ್ಲಿ ಕೆಲಸಕ್ಕಿದ್ದೀನಿ, ಇಲ್ಲಿ ಇಂದಿಷ್ಟ್ಯಾಕೆಲ್ಲ ಪೇಪರ್ ಹಾಕ್ಲತ್ತಿದೀಯ, ಸುಮ್ಮನೆ ಐರನ್ ಮಾಡಿ ಇಡ್ಬೇಕ ಅಂತೇಳಿ. ಅವ್ರು ಯಾರ್ದು ಮಾತು ಕೇಳಿಲ್ಲ. ಅವನಿಗೆ 1 year 2 year ಹಾಗೆ ಮಾಡ್ದ. ಅವನು ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದ ಐರನ್, ಅದ್ರ ಜೊತೆಗೆ ಪೇಪರ್ ಅದೆಲ್ಲ ಇಟ್ಟು ನೋಡಿದವ್ರಿಗೆ ಒಂದು ಫುಲ್ ಇದು ಅನಿಸ್ತಿತ್ತು. ಅವನಿಗೆ ಎಂಪ್ಲಾಯ್ ಅವಾರ್ಡ್ ಸಿಕ್ತು, ದಿ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಆ ಕಂಪನಿಯಲ್ಲಿ. ಆ ಕಂಪನಿ ಯಾವುದು ಅಂದ್ರೆ ಸಿಂಗಾಪುರ್ ಬೇಸ್ಡ್ ಕಂಪನಿ ಅದು. ಆ ಸಿಂಗಾಪುರ್ ಇಂದ 2 ವರ್ಷ ಆದ ನಂತರ ಸಿಂಗಾಪುರಿನ ಓನರ್ ಕಾಲ್ ಮಾಡ್ತಾರೆ, ನಾನು ನಿನ್ ಬಗ್ಗೆ ಕೇಳಲ್ಪಟ್ಟೆ, ನೀನು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀಯ ಅಂತ ಹೇಳಿ. ಸೊ ನಿನ್ ಬಗ್ಗೆ ಎಲ್ರು ಹೇಳ್ತಾ ಇದ್ರು, ಬಹಳ 2 ವರ್ಷದಿಂದ ನೀನು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀಯ ಅಂತ ಹೇಳಿ. ಸೊ ನಾನು ನಿನಗೆ ಒಂದು ರಿವಾರ್ಡ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ. ಸೊ ಇವನು ಯೋಚನೆ ಮಾಡಿದ್ದ, ಏನ್ ಬಹಳ ಇನ್ಕ್ರಿಮೆಂಟ್ ಕೊಡ್ಬೋದಪ್ಪ, ಸ್ಯಾಲ್ರಿ ಅಲ್ರಿ, ಅದು ಇದು ಅಂತ ಯೋಚನೆ ಮಾಡಿದ್ದ. ಆದ್ರೆ ಆ ಸಿಂಗಾಪುರಿನ ಓನರ್ ಏನ್ ಹೇಳಿದ್ರೆ ಅಂದ್ರೆ, ಇಂದಿನಿಂದ ನೀ ಆ ಕಂಪನಿ ಓನರ್, ಆ ಕಂಪನಿ ನಿನಗೆ ಕೊಟ್ಬಿಡ್ತೀನಿ ಬೆಂಗಳೂರಲ್ಲಿ ನಾನು. ಹಲ್ಲೆಲೂಯಾ. ಸೀದಾ ಲಾಂಡ್ರಿ ಹೊಡೆ ಹೋಗಿ ಏನಾದ ಈಗ ಕಂಪನಿ ಓನರ್. ಯಾಕೆ? 2 ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಕೆಲಸ ಇಲ್ಲ ಅಂದ್ರೆ ಬ್ಲೆಸ್ಸಿಂಗ್ ಏನ್ ಮಾಡ್ಬೇಡ್ರಿ,
ಎಕ್ಸ್ಪೆಕ್ಟೇ ಮಾಡಕ್ ಹೋಗ್ಬೇಡ್ರಿ. ಇವ್ರೆ ಯಾಕೆ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ನಾನು ಕೆಲಸ ಮಾಡ್ತಾ ಇದ್ದೀನಾ, ಕೊಟ್ಟಿರುವ ಕೆಲಸನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಾ. ನೀನ್ 100 ತಾಸು ಪ್ರೇಯರ್ ಮಾಡು, 20 40 ಓದು, ಅವ್ದು ಯಾವುದು ದೇವರ ಲೆಕ್ಕದಲ್ಲಿ ಇಲ್ಲ. ನೀನ್ ಫಾಸ್ಟಿಂಗ್ ಪ್ರೇಯರ್ ಅವೆಲ್ಲ ಮಾಡ್ಬಾರ್ದಂತ ಹೇಳ್ತಲ್ಲ. ಈಗ ಹೆಂಗ ಕೆಲವರಿಗೆ ಎರಡು ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ಬಿಡ್ತಾರೆ. ಪ್ರೇಯರ್ ಮಾಡ್ಬೇಡಂದ್ರೆ ಪಾಸ್ಟರ್, ಕೆಲಸ ಮಾಡಂದ್ರೆ ಆಯ್ತು ಕೆಲಸ ಇಲ್ಲ. ಬ್ಯಾಲೆನ್ಸ್ ಪ್ರೇಯರು ಮಾಡಬೇಕು, ವಾಕ್ಯ ಓದ್ಬೇಕು, ಅದ್ರದ್ದು ಟೈಮಿಂಗ್ ಅದು ಇದೆ, ಕೆಲಸನು ಮಾಡಬೇಕು. ನೋಡ್ರಿ ಪ್ರಸಂಗಿ 9ನೇ ಅಧ್ಯಾಯ 10ನೇ ವಚನ. ಎಲ್ರು ಓದ್ರಿ, ರಾಹುಲಿಂದ ಓದ್ತಾ ನೀವು ಕೂಡ ಓದ್ರಿ. ಪ್ರಸಂಗಿ 9ನೇ ಅಧ್ಯಾಯ 10ನೇ ವಚನ. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವು ಯುಕ್ತಿಯು ತಿಳುವಳಿಕೆಯು ಜ್ಞಾನವು ಇರುವುದಿಲ್ಲ. ಹಲ್ಲೆಲೂಯ. ನೋಡಿ, ಬೈಬಲ್ ಹೇಳ್ತದೆ ನಿನಗೆ ಸಿಕ್ಕ ಕೆಲಸ ಹೇಗೆ ಮಾಡ್ಬೇಕಂತೆ? ಪೂರ್ಣ ಶಕ್ತಿಯಿಂದ ಮಾಡಿ ನಿನಗೆ ಸಿಕ್ಕಿರುವ ಕೆಲಸವನ್ನು. ಯಾಕೆ? ಸತ್ತ ನಂತರ ಹೋಗಿ ನೀನು ಕೆಲಸ ಮಾಡೋಕ್ಕಾಗಂಗಿಲ್ಲ. ಬೈಬಲ್ ಹೇಳ್ತದೆ ಮಣ್ಣಾಗ ಹೋದಾಗ ನೀನು ಏನು ಮಾಡೋಕ್ಕಾಗಲ್ಲ, ಪ್ಲಾನ್ ಮಾಡೋಕ್ಕಾಗಲ್ಲ. ಮಣ್ಣಾಗ ಹೋದಾಗ ನೀನು ಯೋಚನೆ ಮಾಡೋಕ್ಕಾಗಂಗಿಲ್ಲ, ಯಾವುದೂ ಇಲ್ಲ. ಈಗ ಸಿಕ್ಕಿರುವ ಕೆಲಸವನ್ನು ನೀನು ಏನು ಮಾಡು? ಪೂರ್ಣ ಶಕ್ತಿಯಿಂದ ಮಾಡು. ನೋಡ್ರಿ ಪ್ರಸಂಗಿ 11ನೇ ಅಧ್ಯಾಯ 6ನೇ ವಚನ. ರೆಫರೆನ್ಸ್ ಬರ್ಕೊಳ್ರಿ. ರಾಹುಲ್ ಓದ್ತಾನ, ನಾವು ನಿಂದೆ ನಾವೆಲ್ಲರೂ ಓದೋಣ. ಪ್ರಸಂಗಿ 11ನೇ ಅಧ್ಯಾಯ 6ನೇ ವಚನ. ಮುಂಜಾನೆ ಬೀಜ ಬಿತ್ತು ಸಂಜೆಯ ತನಕ ಕೈ ತೆಗೆಯಬೇಡ. ಇದು ಸಫಲವೋ ಅದು ಸಫಲವೋ. ಒಂದು ವೇಳೆ ಎರಡು ಚೆನ್ನಾಗುವವೋ ನಿನಗೆ ತಿಳಿಯದು. ಬೆಳಕು ಇಂಪು ಸೂರ್ಯನನ್ನು ಕಾಣುವುದು ಕಣ್ಣಿಗೆ ಹಿತ. ಓಕೆ, ಬೈಬಲ್ ಹೇಳ್ತದೆ ಬೆಳಗ್ಗೆವನ್ನು ಬೀಜ ಬಿತ್ತು, ಸಂಜೆ ಕೈಗಳನ್ನು ಏನ್ ಮಾಡಬೇಡ, ಸುಮ್ಮನೆ ಬಿಡಬೇಡ. ಅಂದ್ರೆ ಇದು ಎಲ್ಲ ಹಾರ್ಡ್ ವರ್ಕಿಂಗ್ ಇರುವಂತ ಕೆಲಸಗಳನ್ನ ಹೇಳ್ತಾ ಇದ್ದಾರೆ. ಯಾವ ಕೆಲಸ ಸಿಕ್ಕರೂ ಕೂಡ ನೀನ್ ಏನ್ ಮಾಡೋದು ಮಾಡು. ಮುಂಜಾನೆ ಕೆಲವರಿಗೆ ಇಲ್ಲ, ನಾನು ಮಾರ್ನಿಂಗ್ ಡ್ಯೂಟಿ ಮಾಡೋಕ್ಕಾಗಲ್ಲ, ನಾನು ನೈಟ್ ಮಾಡ್ತೀನಿ. ಕೆಲವರಿಗೆ ನಾನು ನೈಟ್ ಮಾಡೋಕ್ಕಾಗಲ್ಲ, ಮಾರ್ನಿಂಗ್ ಮಾಡ್ತೀನಿ. ಮಾರ್ನಿಂಗ್ ಸಿಕ್ಕರು ಮಾಡು, ಈವ್ನಿಂಗ್ ಸಿಕ್ಕರು ಮಾಡು. ನೋಡ್ರಿ, ನಾನು ಕೆಲಸ ಆಲ್ಮೋಸ್ಟ್ 7-8 ಕೆಲಸ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಒಂದು ಕಂಪ್ಯೂಟರ್ ಆಪರೇಟರ್ ಆಗಿ, ಮತ್ತೆ ಶಟರ್ ಎತ್ತದಾಗ್ಲಿ, ಮೆಡಿಕಲ್ ಆಗಲಿ, ಆಮೇಲೆ 108 ಆಂಬ್ಯುಲೆನ್ಸಲ್ಲಿ, ICU ಅಲ್ಲಿ, ಕಲ್ಕತ್ತಾದಲ್ಲಿ ನೈಟ್ ಡ್ಯೂಟಿ ಇರ್ತಿತ್ತು. ನೈಟ್ ಡ್ಯೂಟಿ ಅಂದರೆ ಕುತ್ತಿಗೆ ಬರ್ತಿತ್ತು, ಭಾಳ ಸ್ಲೋ ಆಗಿ ಹೋಗ್ತಿದ್ವಿ ನೈಟ್ ಡ್ಯೂಟಿ. ಬೇಕಂತ ಲೇಟಾಗಿ ಅವ್ರು ಇನ್ನೂ ಅರ್ಧ ತಾಸು ಇರಲಿ ಅಂತ ಹೇಳಿ. ಯಾಕಂದರೆ 1 ನಿಮಿಷ ಮಂಕೋಲಕ್ಕೆ ಬಿಡ್ತಿರ್ಲಿಲ್ಲ. ಇಲ್ಲೆಲ್ಲ ನೈಟ್ ಡ್ಯೂಟಿ ಬೇರೆ, ನಮ್ಮ ಗುಲ್ಬರ್ಗ ಕರ್ನಾಟಕದಲ್ಲೆಲ್ಲ ನೈಟ್ ಡ್ಯೂಟಿ ಅಂದರೆ ಚೂಸ್ ಮಾಡ್ತಾರೆ ಅವ್ರು. ಏನಿಲ್ಲ, 12 ಗಂಟೆ ತನಕ ಮಾಡಿ ಆಮೇಲೆ ಹೋಗಿ ಮಲ್ಕೊಂಡ್ಬಿಡೋದು. ಅಲ್ಲಿ ಹಂಗಿರ್ಲಿಲ್ಲ, ಕಂಟಿನ್ಯೂಸ್ ಆಗಿ ನಿಲ್ಬೇಕು. 1 ಸೆಕೆಂಡ್ ಬಿಡ್ತಿರ್ಲಿಲ್ಲ ನಮಗೆ. 1 ಸೆಕೆಂಡ್ ನೈಟ್ ಡ್ಯೂಟಿ. 2:30-3 ಗಂಟೆ ಊಟಕ್ಕೆ ಅರ್ಧ ತಾಸು ಬಿಡ್ತಿದ್ರು. ಊಟಕ್ಕೆ 2:30-3 ಗಂಟೆಗೆ. ಆ ಊಟ ಆದ ನಂತರ ಮತ್ತೆ ಸ್ಟಾರ್ಟ್ ಕೆಲಸ. ಬೆಳಗ್ಗೆ 8 ಗಂಟೆ ಹೆಂಗಾಗ್ತದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಕೆಲಸ ಮುಗಿಸ್ಕೊಂಡು ಹೋಗ್ತಿದ್ವಿ, ಫುಲ್ ಹಿಂಗ ಹೋಗ್ತಿದ್ವಿ ನೋಡಿ. ಯಾವಾಗ ಹೋಗಿ ದಬ್ಬದ ಬಿದ್ದು ಬಿಡ್ತಿದ್ವಿ. ಹಲ್ಲೆಲೂಯಾ. ನೈಟ್ ಇರಲಿ, ಡೇ ಇರಲಿ, ಕೆಲಸ ಏನಾಗಿದೆ, ಅದು ಬ್ಲೆಸ್ಸಿಂಗ್ ಆಗಿದೆ. ಇದು ಕಠಿಣ ಪರಿಶ್ರಮದ ಉದಾಹರಣೆಗಳು. ಆದಿಕಾಂಡ 31ನೇ ಅಧ್ಯಾಯ 41ನೇ ವಚನ. ಕಠಿಣ ಪರಿಶ್ರಮದ ಉದಾಹರಣೆಗಳು. 20 ವರ್ಷ ನಿನ್ನ ಮನೆಯಲ್ಲಿದ್ದೆನು, ನಿನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ 14 ವರ್ಷವು, ನಿನ್ನ ಆಡು ಕುರಿಗಳಿಗಾಗಿ 6 ವರ್ಷವು ಸೇವೆ ಮಾಡಿದೆನು. ನೀನು 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದಿ. ಎಕ್ಸಾಂಪಲ್ ಯಾರ್ದಿದು? ಯಾಕೋಬನ ಕಠಿಣ ಪರಿಶ್ರಮ ಉಳ್ಳವನಾಗಿದ್ದ. ನಾವು ಅನ್ಕೋತೇವೆ ಯಾಕೋಬನ್ ಮಗ ಅರ್ಧ ಏನೋ ಮಾಡಿ ಬ್ಲೆಸ್ಸಿಂಗ್ ತೊಗೊಂಡು ಓಡೋಗ್ಬಿಟ್ಟನಂತ ಹೇಳಿ. ಇಲ್ಲ, ಯಾಕೋಬನ ಕಠಿಣ ಪರಿಶ್ರಮ ಮಾಡೋನಾಗಿದ್ದು. ನೋಡ್ರಿ, ಬೈಬಲ್ ಹೇಳ್ತದೆ 20 ವರ್ಷ ದುಡ್ದಂತೆ. 14 ವರ್ಷ ಯಾರಿಗಾಗಿ ದುಡ್ದ? ಇಬ್ರು ಅವನ ಹೆಣ್ಮಕ್ಳಿಗಾಗಿ ದುಡ್ದ. 20 years ಅವ್ರಿಗೆ. 14 ವರ್ಷ ದುಡ್ದ. 6 ವರ್ಷ ಯಾರಿಗೆ ದುಡ್ದ? ಲಾಬಾನನಿಗಾಗಿ. ಅದರಲ್ಲಿ ಬೈಬಲ್ ಹೇಳುತ್ತದೆ 10 ಸಲ ಅವನ ಸಂಬಳ ಏನ್ ಮಾಡಿದಾನೆ. ನಾವು 1-2 ಸಲ ಜಾಸ್ತಿ ಮಾಡಿದ್ರೆ, ಕಡಿಮೆ ಮಾಡಿದ್ರೆ ಬೇಡ ಅವನ ಕೆಲಸ. ಕೆಲವ್ರಿಗೆ ನೋಡ್ಬೇಕು, ಕೆಲವರಿಗೆ ಕೆಲಸ ಮಾಡದೆ ತೆಗ್ಗ ತೋಡೋದು ಇರ್ತದ ಅವ್ರದ್ದು. ಡಿಮಾಂಡ್ ನೋಡ್ಬೇಕು ಅವ್ರದ್ದು. ಅವ್ರ ಕೆಲಸ ಸಿಕ್ಕಿದೆ ಅಂತ ಖುಷಿ ಇರಂಗಿಲ್ಲ ಅವ್ರಿಗೆ. ಇಷ್ಟು ಮಾಡೋಕ್ಕಾಗಲ್ಲ, ಇಷ್ಟು ಕೊಟ್ರೆ ಮಾಡ್ತೀನಿ. ನೋಡಿ, ಯಾಕೋಬನ್ ಏನ್ ಮಾಡ್ತಾ ಇದ್ದಾನೆ? ಅವನು ದುಡ್ಡಿಗಾಗಿ ಕೆಲಸ ಮಾಡ್ತಾ ಇಲ್ಲ. ಅವನು
ಪ್ರೀತಿಗಾಗಿ ಕೆಲಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಎಲ್ಲಿ ಯಾವ ಕೆಲಸದಲ್ಲಿ ಪ್ರೀತಿ ಇರ್ತದೋ ಆ ಸಂಬಳದ ಬಗ್ಗೆ ಟೆನ್ಷನ್ ತಗೊಳಂಗಿಲ್ಲ. ಇವನ್ ಬೈಬಲ್ ಹೇಳ್ತದ 10 ಸಲ, ಒಂದ್ಸಲ ಲಾಭಾನ್ ಬಂದು ಹೇಳ್ತದ, ಯಾಕೋಬ್ ನಿನ್ನ ಸಂಬಳ ಇವಾಗ ನಾನು ಹೈಕ್ ಮಾಡ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ ಯಾಕೋಬ್, ಹಬ್ಬ ಇವಾಗರ ಲಾಭ ನನ್ನ ಮೇಲೆ ಕರುಣೆ ತೋರಿಸ. ಮತ್ತೆ ಒಂದ್ ತಿಂಗಳು ಬಿಟ್ಟು ಬರ್ತಿದ್ದೆ, ಏನಾಗ್ತಿತ್ತೇನೋ ಲಾಭನಿಗೆ, ಯಾಕೋಬ್ ಡೌನ್ ಮಾಡ್ತೀನಿ ನನಗೆ. ಅವ್ನು ಯಾಕೋಬ ನಾನು ಏನ್ ತಪ್ಪು ಮಾಡ್ದಪ್ಪ, ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ಕೆಲಸ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಬೈಬಲ್ 10 ಸಲ ಚೇಂಜ್ ಮಾಡಿದ್ರು, ನೀನೇನೋ ಚೇಂಜ್ ಮಾಡಿದೆ ಸಂಬಳ, ಆದ್ರೆ ಬ್ಲೆಸ್ಸಿಂಗ್ ಎಲ್ಲಿಂದ ಬಂತು? ಹಲ್ಲೆಲೂಯಾ. ಅಲ್ಲಿಂದ ಬ್ಲೆಸ್ಸಿಂಗ್ ಬಂತು. 20 ವರ್ಷ ನೋಡ್ರಿ, ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಒಂದು ಅಬಾಟ್ ಕಂಪನಿ ಅಂತ ಹೇಳಿ, ಇಂಡಿಯಾದಲ್ಲೇ ನಂಬರ್ 1 ಕಂಪನಿ. ನನ್ನ ಮೈಂಡಲ್ಲಿ ಏನಿತ್ತು ಅಂದ್ರೆ 10 ವರ್ಷ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕು ನಾ. 10 ವರ್ಷ ತನಕ ಯಾವ ಕಂಪ್ನಿ ಚೇಂಜ್ ಮಾಡಂಗಿಲ್ಲ, ಎಷ್ಟೇ ಆಫರ್ ಮಾಡಲಿ ಏನೇ ಮಾಡಲಿ, ನನ್ನ ಮೈಂಡ್ ಸೆಟ್ ಆಗಿತ್ತದು. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಈ ಕಂಪ್ನಿಯಲ್ಲಿ ಯಾರಿಗೆ ಸಿಗ್ತದಲ್ಲ ಜಾಬ್, ಅವ್ರಿಗೆ ಸೆಂಟ್ರಲ್ ಜಾಬ್ ಸಿಕ್ಕಂಗೆ, ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ಕಂಗೆ ಎಲ್ಲ ಇರ್ತದ ಅವ್ರಿಗೆ. ಇನ್ನ ಗೌರ್ಮೆಂಟ್ದವ್ರಿಗೆ ಪಾಪ ಸಂಬಳ ಲೇಟಾಗಿ ಹಾಕ್ತಾರೆ. ಕಂಪ್ನಿಗಳು ಯಾವತ್ತು ಆ ಡೇಟಿಗೆ ಸಂಬಳ ಅಂದ್ರೆ ಆ ಡೇಟಿಗೆ ಸಂಬಳನೇ, ಯಾವತ್ತು ಒನ್ ಡೇ ಆ ಕಡೆ ಈ ಕಡೆ ಆಗಂಗಿಲ್ಲ. ಓನ್ಲಿ ಅದು ಫೈನಾನ್ಷಿಯಲ್ ಇಯರ್ ಇದ್ದಾಗ ಮಾತ್ರ, ಇಲ್ಲ ಅಂದ್ರೆ ಡೇಟ್ ಟು ಡೇಟ್ 26 ಸ್ಯಾಲ್ರಿ ಅಂದ್ರೆ 26 ಸ್ಯಾಲ್ರಿ ಬಂತ್ ಅನ್ಬೇಕು. ಅಂತ ಕಂಪ್ನಿ ಸಿಕ್ಕಾಗ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. 10 ವರ್ಷ ಕೆಲಸ ಮಾಡ್ಬೇಕಿದ್ರಲ್ಲಿ ಈ ಒಂದು ಭರವಸೆ ಮೇಲೆ ಲ್ಯಾಂಡ್ ತಗೊಂಡ್ಬಿಟ್ಟೆ, ಆ ಒಂದು ಭರವಸೆ ಮೇಲೆ ಲೋನ್ ತಗೊಂಡ್ಬಿಟ್ಟಿದ್ದು, ಮನೆ ಕಟ್ಟಿ ಹೆಂಗ ಇದ್ರ ಮೇಲೆ ಇನ್ಕ್ರೀಸ್ ಆಗ್ತದೆ ಹಂಗೆ ಹಿಂಗೆ ಅಂತ. ಆದ್ರೆ ನಮ್ ಮ್ಯಾನೇಜರ್ ಹಿಂಗ್ ಟಾರ್ಚರ್ ಮಾಡ್ತಿದಂದ್ರೆ 1 ವರ್ಷದಲ್ಲೇ ಬೇರೆ ಕಂಪ್ನಿಗಳು ಕೆಲವೊಂದು ಟೈಮ್ ನೋಡಕ್ ಟೆಂಪ್ಟೇಷನ್ ಆಗ್ತಿತ್ತು, ಅಷ್ಟು ಟಾರ್ಚರ್ ಮಾಡ್ತಾ ಇದ್ದ. ಅಂದ್ರೆ ಹಿಂಗ್ ಮಾಡಿದ್ರು ಬೈತಿದ್ದ, ಹಂಗ್ ಮಾಡಿದ್ರು ಬೈತಿದ್ದ, ಒಟ್ಟು ಬೈಸ್ಕೊಳಕ್ಕೆ. ಯಾಕೆ? ಅವ್ರಿಗೆ ಟಾರ್ಗೆಟ್ ಬೇಕಾಗಿರ್ತಿತ್ತು. ನೀನ್ ಏನೇ ಮಾಡೋ ಟಾರ್ಗೆಟ್ ಬೇಕು ಅವ್ರಿಗೆ. ಟಾರ್ಗೆಟ್ ಆಗ್ಲಿ, 1 ವರ್ಷ ತನಕ ಟಾರ್ಗೆಟೇ ಇಲ್ಲ, ಹಂಗೆ ಕೆಲಸ ಮಾಡ್ತಾ ಇದ್ದೆ, ಬಟ್ ಟಾರ್ಗೆಟ್ ಇಲ್ಲ. ಡಿಟೇಲಿಂಗ್ ನೋಡಿದ್ರೆ ನಾವು ಮ್ಯಾನೇಜರ್ ಬಂದ್ರೆ, ಏನ್ ಇವ್ನು ಮ್ಯಾನೇಜರು ಮಾಡಂಗಿಲ್ಲ ಡಿಟೇಲಿಂಗ್, ಹಂಗ್ ಮಾಡ್ತಾನೆ ಇವ್ ಡಿಟೇಲಿಂಗ್ ಅಂತ ಹಂಗ ಇದು, ಬಟ್ ಟಾರ್ಗೆಟ್ ಇಲ್ಲ. ಅವ್ರಿಗೆ ಏನ್ ಬೇಕು? ಮೊದಲು ಟಾರ್ಗೆಟ್ ಬೇಕು, ಪ್ರಾಫಿಟ್ ಬೇಕು ಅವ್ರಿಗೆ. ಸೊ ಪ್ರಾಫಿಟ್ ಬರ್ತಾ ಇರಲಿಲ್ಲ. ಬಟ್ 2ನೇ ವರ್ಷದಿಂದ ಅದು ಆಗಕ್ಕೆ ಸ್ಟಾರ್ಟ್ ಆಯ್ತು, ಗ್ರೋ ಆಗಕ್ಕೆ ಸ್ಟಾರ್ಟ್ ಆಯ್ತು ಪ್ರಾಫಿಟ್. ಆದ್ರೆ ಇವನು ಬೈಯದ್ ಬಿಡ್ತಿರ್ಲಿಲ್ಲ ಮ್ಯಾನೇಜರ್. ಆದ್ರೆ ನನ್ನ ಮೈಂಡಲ್ಲಿ ಏನು 10 ವರ್ಷ ಈ ನನ್ನ ಮಗ ಬೈಲಿ ಬಿಡ್ಲಿ, ಬೈಸ್ಕೊಂಡಾದ್ರೂ ಇಲ್ಲೇ ಇರ್ತೀನಿ 10 ವರ್ಷ ತನಕ, ಏನೇ ಮಾಡಲಿ. ಯಾಕಂದ್ರೆ ಅವ ಮ್ಯಾನೇಜರ್ ಅಂತೂ ತೆಗಿಯಕ್ಕೆ ಚಾನ್ಸೇ ಇಲ್ಲ. ಕಂಪ್ನಿಯವ್ರ ಮ್ಯಾನೇಜರಿಗೆ ಅದು ರೂಲೇ ಇಲ್ಲ, ನೀವು ರೆಸಿಗ್ನೇಷನ್ ಕೊಟ್ಟು ಹೋಗನ್ನಕ್, ಅವ್ರ ಬಾಯಿಂದ ಬರಂಗೇ ಇಲ್ಲ. ಬಟ್ ರೆಸಿಗ್ನೇಷನ್ ಕೊಡಂಗೆ ಅವ್ರು ಟಾರ್ಚರ್ ಮಾಡ್ತಾರೆ. ಬಟ್ ನಾನು ಮೈಂಡಲ್ಲಿ ಫಿಕ್ಸ್ ಆಗಿದೆ, ನೀನು ಏನೇ ಟಾರ್ಚರ್ ಮಾಡು. ನೀವು ಗೊತ್ತಿಲ್ಲ ಹೆಂಗೆ ಬೈತಿದ್ಗ ಅಂದ್ರೆ, ಎಲ್ಲರ ಎದುರೇ ಬೈತಿದ್ದ. ಒಂದೊಂದ್ಸಲ ಭಾಳ ಬೇಜಾರಾಗ್ತಿತ್ತು ಅವಾಗ, ತಿರುಗಿ ಬೈಬೇಕನ್ನಂಗೆ ಸಿಟ್ಟು ಬರ್ತಿತ್ತು, ಹಂಗೆ ಬೈತಿದ್ದ ಅವನು. ಬಟ್ ಮನಿ, ಲ್ಯಾಂಡು, ಲೋನು ಇವೆಲ್ಲ ಯೋಚನೆ ಮಾಡಿ ಸುಮ್ಮನೆ ಆಗ್ತಿದ್ದ. ಆಯ್ತು ಸರ್, ಆಯ್ತು ಸರ್ ಅಂತಿದ್ದ. ಆದರೆ 2ನೇ ವರ್ಷಕ್ಕೆ 2 ವರ್ಷ ಆದ ನಂತರ ಒಂದು ಆಫರ್ ಬಂತದು. ಆಫರ್ ಏನಪ್ಪಾ ಅಂದ್ರೆ ಬೇರೆ ಕಂಪ್ನಿ ಜಂಪ್ ಆಗೋದು. ಅವ್ರದ್ದು ಇದಕ್ಕಿಂತ ದೊಡ್ಡ ಕಂಪ್ನಿ, ಮಲ್ಟಿನ್ಯಾಷನಲ್ ಕಂಪ್ನಿ, ಅದು MNC ಕಂಪ್ನಿ. ಈಗ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದೆ 10 ವರ್ಷ ಅಂತ ಹೇಳಿ. ಸೊ ನಾವು ಯಾವ ಕಂಪ್ನಿ ಬಗ್ಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ. ಬಟ್ ಅದು ಆಫರ್ ಬಂದಾಗ ಮೊದಲಿಂದ ಈ ಮ್ಯಾನೇಜರ್ಗೆ ಹೇಳ್ದ, ನನ್ನ ಕಂಪ್ನಿ ಈ ರೀತಿ ನನಗೆ ಆಫರ್ ಬಂದಿದೆ, ಹೋಗ್ಲಾ ಸರ್ ಅಂತ ಹೇಳಿ. ಅವನಿಗೆ ಮನಸ್ಸಲ್ಲಿ ಏನು ಹೋಗ್ಬೇಡ ಅಂತ ಹೇಳ್ಬೇಕಂತ ಹೇಳಿ. ಆದರೆ ರಿಯಾಲಿಟಿ ನೋಡಿದಾಗ ಇವನಿಗೆ ಒಳ್ಳೆ ಆಫರ್ ಬಂದಿದೆ, ತಡೆಯೋದು ಬೇಡ ಅಂತೇಳಿ ಹೋಗು ಅಂತಂದ. ಸೊ ಹೋಗು ಅಂತಂದಾಗ ನಾನು ಆ ಕಂಪ್ನಿ ಬಿಟ್ಟಾಗ ಇನ್ನೊಬ್ಬ ವ್ಯಕ್ತಿ ಬಂದ ಆ ಕಂಪ್ನಿಗೆ. ನಾನು ಬಿಟ್ಟಿರೋ ಕಂಪ್ನಿ ಇನ್ನೊಬ್ಬ ಜಾಯ್ನ್ ಆದ. ಅವನು ನನಗಿಂತ ಹಾರ್ಡ್ ವರ್ಕರ್, ಅವನು ಅನ್ಬಿಲೀವರು, ಬಟ್ ಫುಲ್ ಏನಂದ್ರೆ ಪ್ರಾಂಪ್ಟ್ ಆಗಿ ಫುಲ್ ಓವರ್ ವರ್ಕ್ ಮಾಡೋವನು ಅವನು ಫುಲ್ ಖುಷಿ ಆದ, ನನಗೆ ಅಬಾಟ್ನೇ ಕೆಲಸ ಸಿಕ್ತಪ್ಪ. ಯಾವಾಗ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ದೆ, ಸುಮ್ಮನೆ ಬಿಟ್ಟ ಇವನು ಹೋಗೋದು, ಮಲ್ಟಿನ್ಯಾಷನಲ್ ಕಂಪ್ನಿ ಸೇರೇನ, ಅದು 2 ವರ್ಷನೇ ಬಂದಾಗ್ಬಿಡ್ತದ, ಹೋಗ್ಬಿಡ್ತದೆ. ಇವನು ಖುಷಿ ಆಗ್ಬಿಟ್ಟ ನನಗೆ ಈಗ. ಬಟ್ ನೋಡ್ರಿ, ಈ 2 ವರ್ಷಲ್ಲಿ ಅವನು ಸೇರಿರೋ ಕಂಪ್ನಿ ಅದು ಡಿವಿಷನ್ನೇ ಕ್ಲೋಸ್ ಆಗ್ಬಿಡ್ತು. ಅವನಿಗೆ ಹುಬ್ಳಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು. ಅವ್ನು ಬಂದು ಹೇಳ್ತದ, ಹರೀಶ್ ಅವರೇ ಸುಮ್ಮನೆ ಬಂದು ತಪ್ಪು ಮಾಡೋದು ನೋಡ್ರಿ ನಾ. ಹಲ್ಲೆಲೂಯಾ. ನೋಡ್ರಿ, ಎಲ್ಲಿವರೆಗೂ ನೀವು ಕಂಪ್ನಿಯಲ್ಲಿ ಇರ್ತಿರೋ ಅಲ್ಲಿವರೆಗೂ ಆ ಕಂಪ್ನಿ ನಡೀತದ. ಹಲ್ಲೆಲೂಯಾ. ಎಲ್ಲಿ ನೀವು ಬಿಡ್ತಿರೋ ಆ ಕಂಪ್ನಿನೂ ಲಾಸ್ ಆಗಿ ಸ್ಟಾರ್ಟ್ ಆಗ್ತದೆ. ಹಾಗೆ ನೋವಾಟಿಸ್ ಕೂಡ ಹಾಗೆ. ಅದು ನೋವಾಟಿಸ್ ಬಿಟ್ಟು 1 ವರ್ಷಕ್ಕೆ ಅವ್ರು ಹೇಳ್ತಾ ಇದಾರೆ, ಅದು ಡಿವಿಷನ್ ಕ್ಲೋಸ್ ಮಾಡ್ಬಿಟ್ರೆ ಅಂತ. ಈಗ ಹಲ್ಲೆಲೂಯಾ. ನಾವು ಏನ್ ಯೋಚನೆ ಮಾಡ್ತೇವೆ ಅಂದ್ರೆ, ಕೆಲಸ
ಇದು ಹೋಯ್ತಂದ್ರೆ ನಾನು ಮುಂದೆ ಏನ್ ಮಾಡ್ಬೇಕಪ್ಪ, ಇದು ಕೆಲಸ ಹೋಯ್ತಂದ್ರೆ ನನ್ನ ಮುಂದೆ ಏನು, ನನ್ನ ಹೆಂಡತಿ ಮಕ್ಕಳ ಭವಿಷ್ಯ ಏನು. ಹಲ್ಲೆಲೂಯ. ನೀನು ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ನಿನಗೆ ಯಾರು ಕೆಲಸದಿಂದ ತೆಗಿಯಕ್ಕೆ ಸಾಧ್ಯ ಇಲ್ಲ. ತೆಗಿಬೇಕಂತ ಏನೇ ಪ್ಲಾನ್ ಮಾಡಿದ್ರು ಅವ್ರು ಹೋಗ್ತಾರೆ, ನೀನು ಇರ್ತಿ. ಒಂದು ನಿನಗೆ ಪ್ರಮೋಷನ್ ಆಗ್ತದೆ, ಇಲ್ಲ ಅಂದ್ರೆ ಅವ್ರು ಚೇಂಜ್ ಆಗ್ಬಿಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ? ನಮ್ಮ ಜೊತೆಗೆ ಯಾರಿದ್ದಾರೆ? ಹಲ್ಲೆಲೂಯ. ಅಲ್ಲಿಂದ ಯಾವಾಗ ಪರ್ಮಿಷನ್ ಬರಂಗಿಲ್ಲ ಅಲ್ಲಿವರು ಯಾರು ನಿಮಗೆ ಎಸ್ ಸ್ವಾಮಿ ಹೇಳಿದ್ದಾರೆ, ಯಾರು ಕೂಡ ನಿಮ್ಮ ಒಂದು ಕೂದಲು ಕೂಡ ಯಾರೇ ಮ್ಯಾನೇಜರ್ ಇರಲಿ ಏನೇ ಇರಲಿ, ನೀವು ಆದರೆ ಪ್ರಾಂಪ್ಟ್ ಆಗಿ ಕೆಲಸ ಮಾಡಬೇಕು. 9:15 ಅಂದ್ರೆ 9:15 ಹೋಗ್ಬೇಕಲ್ಲಿ. 10 ಗಂಟೆಗೆ ಹೋದ್ರಿ ಅಂದ್ರೆ ಅದೇ ಬರ್ದು ಬಿಡ್ತಾನೆ, ನಿನ್ನ ಮಗ ದಿನ ಲೇಟಾಗಿ ಬರ್ತಾನೆ. ಅವನಿಗೆ ಒಂದು ರೀಸನ್ ಬೇಕು. ಅವನಿಗೆ 9:15 ಅಂದ್ರೆ 9 ಇರ್ಬೇಕಲ್ಲಿ. ಓಕೆ. ಸೊ ಯಾಕೋಬನ ಎಕ್ಸಾಂಪಲ್ ನೋಡ್ತೀವಿ, ಹಾರ್ಡ್ ವರ್ಕಿಂಗ್ ಇದ್ದ ಅವನು. ಅವ್ನು ಚಿಂತೆ ಮಾಡಲಿಲ್ಲ, ಅವ್ನು ಸ್ಯಾಲ್ರಿ ಕಡಿಮೆ ಆಯಿತು, ಹೆಚ್ಚಾಯಿತು, ಕಡಿಮೆ ಆಯಿತು, ಬಟ್ ಅವ್ನು ಎದ್ರ ಮೇಲೆ ಫೋಕಸ್ ಆಗಿತ್ತು? ವರ್ಕ್ ಮೇಲೆ ಆತನು ಫೋಕಸ್ ಆಗಿದ್ದ. ನೆಹೆಮಿಯ ಕೂಡ ನಾವು ನೋಡ್ತೇವೆ, ನೆಹೆಮಿಯ 4ನೇ ಅಧ್ಯಾಯ 6ನೇ ವಚನ. ಸೊ ರಾಹುಲ್ ಓದ್ತಾನೆ, ರಾಹುಲ್ ಹಿಂದೆ ನಾವೆಲ್ಲರೂ ಓದೋಣ. ನೆಹೆಮಿಯ 4ನೇ ಅಧ್ಯಾಯ 6ನೇ ವಚನ. ಆದರೂ ನಾವು ಕಟ್ಟುವ ಕೆಲಸವನ್ನು ಮುಂದುವರಿಸಿದೆವು. ಜನರು ಅದಕ್ಕೆ ಮನಸ್ಸು ಕೊಟ್ಟದರಿಂದ ಗೋಡೆ ಎಲ್ಲ ಅರ್ಧ ಎತ್ತರದವರೆಗೂ ಜೋಡಣೆ ಆಯಿತು. ಅಂದ್ರೆ ಇಲ್ಲಿ ಜನರು ನೆಹೆಮ್ಯನು ಹೇಳ್ತಾ ಇದ್ದಾನೆ, ನಾವು ಕೆಲಸ ಪ್ರಾರಂಭ ಮಾಡಿದ್ವಿ, ಆದ್ರೆ ನೆಹೆಮ್ಯನ ಒಂದು ಇತಿಹಾಸ ನೋಡ್ಬೇಕಾದ್ರೆ ಅನೇಕರು ಬಂದು ಡಿಸ್ಕರೇಜ್ ಮಾಡಿದ್ರು. ಇದು ಕೆಲಸ ಮಾಡಬೇಡ್ರಿ ನೀವು ಅಂತ ಹೇಳಿ. ಅರ್ಧ ಜನ ಬಿಟ್ಬಿಟ್ರೆ ಕೆಲಸ ಮಾಡೋದು, ಬಟ್ ಇನ್ನೂ ಅರ್ಧ ಜನರು ನೆಹೆಮ್ಯನ ಜೊತೆಗೆ ಸೇರಿ ಹೇಗೆ ಕೆಲಸ ಮಾಡಿದ್ರಂತೆ? ಮನಪೂರ್ವಕವಾಗಿ ಕೆಲಸ ಮಾಡಿದಾರೆ ಅಂತೆ. ಹಲ್ಲೆಲೂಯ. ಹೇಗೆ ಕೆಲಸ ಮಾಡಿದ್ರು? ಮನಪೂರ್ವಕವಾಗಿ ಕೆಲಸ ಮಾಡಿದ್ರು. ಅಂದ್ರೆ ಬೈಕೊಂತ ಕೆಲಸ ಮಾಡಲಿಲ್ಲ. ಏನ್ ಗೋಡೆ ಕಟ್ಟಬೇಕಪ್ಪ, ನನ್ನ ಮಗ ನೆಹೆಮ್ಯ ಎಲ್ಲಿಂದ ಬಂದಿದ್ದಾನೋ ಏನೋ, ಸುಮ್ಮನೆ ನಾವು ನಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಇದ್ದಿದ್ವಿ ಆರಾಮಾಗಿ. ನೆಹೆಮ್ಯ ಬಂದು ಏನೋ ಪೋಳೆ ಗೋಡೆ ಕಟ್ಟೋಣ ಎನ್ಕರೇಜ್ ಮಾಡ್ದ, ಪ್ರೋತ್ಸಾಹ ಮಾಡ್ದ. ಇದು ನೋಡಿದ್ರೆ ಬಹಳ ಕಷ್ಟ ಇದೆ ಅಂತ ಹೇಳಿ. ಆ ಗೋಡೆ ಎಷ್ಟು ಅಗಲ ಇತ್ತು ಅಂದ್ರೆ 2 ಚಾರಿಯಟ್ಸ್, ಅಂದ್ರೆ 2 ಏನಂತಾರೆ ಮದ್ವೆ ಮಾಡಿದಾಗ ಕುದುರೆಗಳು ಒಯ್ತಾರೆ ನೋಡ್ರಿ, ರಥಗಳು, ಈ 2 ರಥಗಳಷ್ಟು ಸೈಜಿನ ಗೋಡೆಯನ್ನು ಕಟ್ಟಿದ. ಯಾಕೆ? ಅವರು ಮನಸ್ಪೂರ್ವಕವಾಗಿ ಕೆಲಸ ಮಾಡಿದಾಗ. ಹಲ್ಲೆಲೂಯ. ಈ ಕೆಲವರು ಕಸ ಹುಡುಕ್ತಿರ್ತಾರೆ ನೋಡ್ರಿ, ಅವ್ರು ಸುಮ್ಮನೆ ಹುಡುಗಂಗಿಲ್ಲ ಕಸ, ಅವರು ಬೈಕ್ ಅಂತ ಹುಡುಕ್ತಿರ್ತಾರೆ. ಬರೀ ನಮಗೆ ಹೇಳ್ತಾರ, ಬಾಯಾಗ ಹೇಳಲ್ಲ, ಮನಸ್ಸೊಳಗೆ ಹೇಳ್ತಿರ್ತಾರೆ. ಬರೀ ನಮಗೆ ಹೇಳ್ತಿರ್ತಾರೆ, ಬೇರೆಯವರಿಲ್ಲ. ಅಪ್ಪ ಕಸವಪ್ಪ. ಯಾಕೆ? ಮನ್ಸಿಲ್ದೆ ಮನ್ಸು ಮಾಡಿದಾಗ ಎಲ್ಲಾ ಸಣ್ಣ ಕೆಲಸ ಕೂಡ ಅದು ಏನಾಗ್ತದೆ? ಕಠಿಣ ಆಗ್ತದೆ. ನೀವು ಮನಸ್ಸು ಕೊಟ್ಟು ಮಾಡಿದಾಗ ಎಂತ ಕಠಿಣ ಕೆಲಸ ಇರಲಿ ಅದು ಸುಲಭ ಆಗ್ತದೆ. ಅಲ್ಲೆಲ್ಲೂ ಅದಕ್ಕೆ ನೇಮ್ ಹೇಳ್ತೇನೆ, ಜನರು ಮನಸ್ಸು ಕೊಟ್ಟು ಏನ್ ಮಾಡಿದ್ರು? ಹೆಣ್ಮಕ್ಳು ಮನಸ್ಸು ಕೊಟ್ಟು ಅಡಿಗೆ ಮಾಡಿದಾಗ ಗಂಡು ಮಕ್ಕಳು ಮನಸ್ಪೂರ್ವಕವಾಗಿ ಊಟ ಮಾಡ್ತಾರೆ. ಫೋನ್ ತಗೋ, ಖಾರ ತಗೋ, ಒಂದು ಸೀರೆ ಕೊಡ್ಸಲ್ಲ, ಒಂದು ಬಗ್ಗೆ. ಆ ಕೆಲಸ ಮನಸ್ಪೂರ್ವಕವಾಗಿ ಕೆಲಸ ಮಾಡಿದ್ರೆ ಅಲ್ಲಿ ಬ್ಲೆಸ್ಸಿಂಗ್ ಇರ್ತದೆ. ಹಲ್ಲೆಲೂಯ. ಅರ್ಧಂಬರ್ಧ ಮನಸ್ಸಿನಿಂದ ಮಾಡಿದ್ವಿ ಅಂದ್ರೆ ಲೈಫ್ ಕೂಡ ಅರ್ಧಂಬರ್ಧ ಆಗ್ಬಿಡ್ತದೆ. ಹಲ್ಲೆಲೂಯ. ಅಡಿಗೆ ಮಾಡ್ತಾ ಇದ್ರೆ ಮನಸ್ಪೂರ್ವಕವಾಗಿ ಅಡಿಗೆ ಮಾಡಿ. ಸರಿತಾ ಅಡಿಗೆ ಮಾಡ್ತಾಳೆ, ಮನಸ್ಪೂರ್ವಕವಾಗಿ ಅಡಿಗೆ ಮಾಡ್ತಾಳೆ. ನಿಜವಾಗ್ಲೂ ನಾನು ಒಂದೊಂದ್ಸಲ ನಾವು ನಾರ್ಮಲಿ ಬ್ಯಾಳಿ ಹೆಂಗ್ ಮಾಡ್ತೀವಿ, ನಾರ್ಮಲಿ ಆಗಿ ನಮ್ಮ ಬ್ಯಾಳಿ ನಾವು ಗೊತ್ತು ನಮ್ಮವ್ರಿಗೆ, ಬಟ್ ಅವಳು ಮಾಡುವ ಬೇಳೆ ಬೇರೆನೇ ಆಗಿರ್ತದೆ. ನಿಜವಾಗ್ಲು ಅಷ್ಟು ಟೇಸ್ಟಿಯಾಗಿ ಮಾಡ್ತಾಳ. ಅದಕ್ಕೆ ಇಷ್ಟೆಲ್ಲ ಏನೇ ಮಾಡಿದ್ರು ನೇಮ್ ಹೇಳ್ತೇನೆ, ಮನಸ್ಪೂರ್ವಕವಾಗಿ ಮಾಡ್ರಿ. ಹೇಳ್ರಿ, ಮನಸ್ಪೂರ್ವಕವಾಗಿ. ಹಲ್ಲೆಲೂಯ. ಮನಸ್ಪೂರ್ವಕ. ನೀನು ಓದ್ತಾ ಇದ್ದಿ 100% ಮನಸ್ಪೂರ್ವಕವಾಗಿ ಓದು. ಕೆಲಸ ಮಾಡ್ತಾ ಇದ್ದಿ 100%, ಪೇಂಟಿಂಗ್ ಕೆಲಸ ಮಾಡ್ತಾ 100% ಮನಸ್ಪೂರ್ವಕವಾಗಿ ಮಾಡು. ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಿ, ಲ್ಯಾಬಲ್ಲಿ ಕೆಲಸ ಮಾಡ್ತಾ ಇದ್ದಿ, ಏನೇ ಕೆಲಸ ಮಾಡು ಮನಸ್ಪೂರ್ವಕವಾಗಿ ಮಾಡು. ನಗನಗ್ತಾ ಮಾಡು, ಬೈಕೊಂತ ಮಾಡಬೇಡ. ಟೀಚರ್ ಕಡೆ ಬಂದ್ರೆ ಮತ್ತೆ ಬೈತಾರ ಅವ್ರು. 100 ಮಕ್ಕಳು ಅವ್ರು, ಇವು ಮನ್ಯಾಗ ಇವು ಬಂದು ಇಲ್ಲಿ ನೋಡು, ಇವನು ಹಿಂಗೆ ಅವ್ರದ್ದು ಎಲ್ಲ ಮನೆಗಿಂತಂದು ಪಾಪ ಅವ ಮಕ್ಕಳ ಮೇಲೆ.
ಮನೆಗಿನ ಪ್ರಾಬ್ಲಮ್ ಮನೆಗೆ ಇರಲಿ, ಅಲ್ಲಿ ಕೆಲಸದ ಮೇಲೆ ಬಂದಾಗ 100% ಮನಸ್ಪೂರ್ವಕವಾಗಿ ಮಾಡಿ. ಅದಕ್ಕೆ ಇವ್ರು ಎಂಥ ದೊಡ್ಡ ಕಾರ್ಯ ಮಾಡಿದ್ರು ನೋಡ್ರಿ, ಮನಸ್ಪೂರ್ವಕವಾಗಿ ಮಾಡಿದಾಗ. ಎಷ್ಟು ಮೈಲ್ ಕಟ್ಟಿದ್ರಿ ಅಂದ್ರೆ ಅವರು ಆಲ್ಮೋಸ್ಟ್ 10 ಮೈಲ್ ಗೋಡೆಯನ್ನು ಕಟ್ಟಿದ್ರಂತ ಅವರು. 10 ಮೈಲ್ಸ್ ಎಷ್ಟು ದಿನದಲ್ಲಿ? 52 ದಿನದಲ್ಲಿ, 52 ಡೇಸ್ ಅಲ್ಲಿ. 5 ವರ್ಷ 10 ವರ್ಷ ಹಿಡಿಬೇಕಂತ ಕೆಲಸ 52 ದಿವಸದಲ್ಲಿ ಮಾಡಿ ಮುಗಿಸಿದ್ರು. ಯಾಕೆ? ಮನಸ್ಪೂರ್ವಕವಾಗಿ ಮಾಡಿದ್ರು. ಮನಸ್ಸೇ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಮನಸ್ಸನ್ನು ಬಹಳ ಜಾಗ್ರತೆಯಿಂದ ಕಾಪಾಡಿಕೊಳ್ಬೇಕು. ಎಕ್ಸಾಂಪಲ್ ನೋಡ್ತೇವೆ, ಪೌಲನು ಕೂಡ ಒಂದು ಹಾರ್ಡ್ ವರ್ಕಿಂಗ್ ಆಗಿದ್ದ ನೋಡ್ರಿ. 1 ಕೊರಿಂಥ 4:12 ರಾಹುಲ್ ಓದ್ತಾನೆ, ನಾವೆಲ್ಲರೂ ಹಿಂದೆ ಓದೋಣ. 1 ಕೊರಿಂಥ 4:12 ಮನೆ ಇಲ್ಲದವರು ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರು ಆಗಿದ್ದೇವೆ. ಬಯಸಿಕೊಂಡು ಹರಸುತ್ತೇವೆ. ಹಿಂಸೆ ಪಟ್ಟು ಸಹಿಸಿಕೊಳ್ಳುತ್ತೇವೆ. ಓಕೆ ನೋಡಿ, ಪೌಲನ್ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನ ಹಿನ್ನೆಲೆ ನೋಡಿದ್ರೆ ಅವನ ತಂದೆ ತಾಯಿಗಳು ರಿಚ್ ಪರ್ಸನ್. ಅವರು ಅವನ ಬಿಸ್ನೆಸ್ ಕೂಡ ರಿಚ್. ಅದು ಆದ್ರೂ ಕೂಡ ಏನು ಹೇಳ್ತಾ ಇದ್ದಾನೆ, ನಾನು ಕಷ್ಟಪಟ್ಟು ನನ್ನ ಕೈಯಾರೆ ಕೆಲಸ ಮಾಡಿದೆ, ಹಾಗೆ ಅದ್ರ ಜೊತೆಗೆ ಸೇವೆ ಕೂಡ ಮಾಡಿದೆ. ಬೈದ್ರು ನಮಗೆ, ಬಟ್ ನಾವು ರಿಟರ್ನ್ ಬೈಲಿಲ್ಲ. ಅವ್ರಿಗೆ ಏನ್ ಮಾಡಿದೇವೆ? ಬ್ಲೆಸ್ ಮಾಡಿದೇವೆ. ಕಿರುಕುಳ ಕೊಟ್ರು, ಟಾರ್ಚರ್ ಮಾಡಿದ್ರು, ಅದನ್ನು ಸಹಿಸ್ಕೊಂಡ್ವಿ. ಅದಕ್ಕೆ ಎದುರುಗೊಳ್ಳಿಲ್ಲ. ಯಾಕೆ? ಅವನಿಗೆ, ಪೌಲನಿಗೆ ಗೊತ್ತಿತ್ತು, ನಾನು ಯಾರು ಕೆಲಸ ಮಾಡ್ತಾ ಇದ್ದೇನೆ? ದೇವರ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಸೊ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಟಾರ್ಚರ್ ಇರ್ಬೋದು, ವರ್ಕ್ ಪ್ಲೇಸ್ ಅಲ್ಲಿ ಸಫರಿಂಗ್ ಇರ್ತದೆ, ಇಲ್ಲ ಅಂತಲ್ಲ. ನಿಮ್ಮ ಮೇಲೆ ಸುಳ್ಳು ಅಪವಾದನೆ ಹಾಕ್ತಾನೆ, ಅದನ್ನು ಸಹಿಸ್ಕೊಡ್ರಿ. ದೇವ್ರು ನೋಡ್ತಾ ಇರ್ತಾರೆ. ನೀವೆಲ್ಲ ಪ್ರಾಬ್ಲಮ್ ಏನಂದ್ರೆ ನಾವೇ ಬುದ್ಧಿವಂತರ ಅನ್ಕೊಂಡ್ಬಿಡ್ತೀವಿ, ನಾನೇ ಶಾಣೆ ಅಂತ ಅನ್ಕೊಂಡ್ಬಿಡ್ತೀವಿ. ಪೌಲ್ ಹೇಳ್ತಾ ಇದ್ದಾನೆ, ಅವನಿಗೆ ಏನೋ ಅವಶ್ಯಕತೆನೇ ಇರಲಿಲ್ಲ, ನೀಡೇ ಇರಲಿಲ್ಲ. ಬಟ್ ಅವನು ಹೇಳ್ತಾ ಇದ್ದಾನೆ, ನಾನು ಕಷ್ಟಪಟ್ಟು ನನ್ನ ಕೈಯಾರೆ ಕೆಲಸ ಮಾಡಿದೆ. ನಾವು ಶಪಿಸಿದ್ರೆ ನಮಗೆ, ಬಟ್ ನಾವೇನ್ ಮಾಡಿದೀವಿ? ಅವ್ರಿಗೆ ಬ್ಲೆಸ್ ಮಾಡಿದೀವಿ. ನಮಗೆ ಕಿರುಕುಳ ಒಳಗೆ ಕೊಟ್ಟರು, ಆದ್ರೆ ನಾವು ಅದನ್ನು ಸಹಿಸ್ಕೊಂಡಿವಿ. ನಾವು ತಿರುಗಿ ಕಿರುಕುಳ ಕೊಡ್ಲಿಲ್ಲ. ನಾನು ನೋಡೋನು ಹೆಂಗ್ ಮಾಡ್ತೀನಿ, ಈಗ ಅವ್ನು ನನ್ನ ಮಾಡ್ಯಾನ, ಈಗ ನನ್ನ ಟೈಮ್ ಅದ. ಇಲ್ಲ, ಅದು ಎಲ್ಲ ಮಾಡ್ಲಿಲ್ಲ ಪೌಲ್. ಯಾಕೆ? ಅವ್ರು ದೇವರಿಗಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಇನ್ನೊಂದು ಕಡೆ ನಾವು ನೋಡ್ತೀವಿ, ಅತಿಯಾದ ಕೆಲಸ ಮಾಡಬೇಡಿ. ಹಾರ್ಡ್ ವರ್ಕ್ ಈಸ್ ನಾಟ್ ಓವರ್ ವರ್ಕ್. ಕಷ್ಟಪಟ್ಟು ಕೆಲಸ ಮಾಡುವುದು ಬೇರೆ, ಅತಿಯಾದ ಕೆಲಸ. ಈಗ ಅತಿಯಾದ ಕೆಲಸ ಅಂದ್ರೆ 24 hours ಆ ಕೆಲಸದ ಬಗ್ಗೆನೇ ಯೋಚನೆ ಮಾಡೋದು. ಏನೋ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇದ್ದವರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಅವ್ರು ಎದ್ರು ಕೂಡ ಸೇಲ್ಸ್ ಬಗ್ಗೆನೇ ಯೋಚನೆ ಮಾಡ್ಬೇಕು. ಅವ್ರು ಮಲ್ಕೊಂಡ್ರು ಕೂಡ ಸೇಲ್ಸ್ ಬಗ್ಗೆನೇ ಯೋಚನೆ ಮಾಡಿ, ಎಷ್ಟು ಪ್ರಾಫಿಟ್ ಬರ್ತದಪ್ಪ. ಹೌದಿಲ್ಲ ಅಣ್ಣ? ಟಾರ್ಗೆಟ್ ಹೇಗೆ ರೀಚ್ ಆಗ್ಬೇಕು. ಮಲ್ಕೊಂಡ ಊಟ ಮಾಡಾಗ್ಲೂ ಹಂಗೆ. ಯಾಕಂದ್ರೆ ಫುಲ್ ಕಂಪ್ನಿದವ್ರು ಹೆಂಗೆ ಹ್ಯಾಮರ್ ಮಾಡಿರ್ತಾರೆ ಅಂದ್ರೆ, ನಮಗೆ ನೀನು ಮಂಕೊಂಡ್ರು ಕೂಡ ಕಂಪನಿ ಬಗ್ಗೆ ಯೋಚನೆ ಮಾಡ್ಬೇಕು. ಹೆಂಡತಿ ಮಕ್ಕಳ ಜೊತೆ ಇದ್ರು ಕೂಡ ನಗ್ತಿರ್ತಾನೆ ಕಂಪನಿ. ಅದು ಓವರ್ ವರ್ಕ್. ಅದು ಮೈಂಡ್ಗೆ ಓವರ್ ವರ್ಕ್. ಅದು ಅವ್ರಿಗೆ ಏನ್ ಬೇಕು ನಿಮ್ಮಿಂದ? ನೋಡ್ರಿ, ಒಬ್ರು ಈ ರೀತಿಯಾಗಿ ಹೇಳಿದ್ರು, ಏನಂದ್ರೆ, ಡು ನಾಟ್ ಲವ್ ಯುವರ್ ಕಂಪನಿ ಬಟ್ ಲವ್ ಯುವರ್ ವರ್ಕ್. ನಿನ್ನ ಕಂಪನಿಯನ್ನು ಪ್ರೀತಿ ಮಾಡಬೇಡ, ಆದ್ರೆ ನಿನ್ನ ಕೆಲಸವನ್ನು ಪ್ರೀತಿ ಮಾಡು. ಯಾಕೆಂದ್ರೆ ಆ ಕಂಪ್ನಿದವ್ರು ನಿನ್ನ ತೆಗೆದಾಗ ನೀನು ಕೆಲಸ ಮಾಡೋವನಾಗಿದ್ದು, ನಿನಗೆ ಎಲ್ಲೋ ಬೇರೆ ಕೆಲಸ ಸಿಕ್ಬಿಡ್ತದೆ. ಆದ್ರೆ ಕಂಪ್ನಿದವ್ರು ನಿನ್ನ ಫ್ಯಾಮಿಲಿ ಏನಾಗ್ತದೋ, ನಿನ್ನ ಮಕ್ಕಳು ಏನಾಗ್ತಾರೋ, ಅದು ಯಾವುದು ಚಿಂತೆ ಮಾಡಂಗಿಲ್ಲ. ಅವ್ರಿಗೆ ಒಂದೇ ಬೇಕು, ಪ್ರಾಫಿಟ್. ಎಲ್ಲಿವರೆಗೂ ನೀನು ಲಾಭ ಕೊಡ್ತೀಯೋ ಅಲ್ಲಿವರೆಗೂ ನಿನಗೆ ಎತ್ತುತ್ತಾರೆ. ಎಲ್ಲಿವರೆಗೂ ನಷ್ಟ ಪಡಿಸ್ತೀಯೋ ಅವರೇ ಎತ್ತಿದವ್ರು ತಿಳಿತಾರೆ, ಬಿಸಾಕ್ತಾರೆ. ಸೊ ಅತಿಯಾದ ವರ್ಕ್ ಅದು ದೇವರ ಚಿತ್ತ ಅಲ್ಲ. ಕೆಲಸ ಮುಗಿತಾ ನಿಮ್ದು, ಅಲ್ಲೇ ಬಿಟ್ಟು ಬರ. ಆ ಪ್ರಾಬ್ಲಮ್ ಏನಂದ್ರೆ, ಆ ಕೆಲಸದ ಪ್ರೆಷರ್ ತಂದು ಮನೆಗೆ ಹಾಕ್ತಿವಿ, ಮನೆಯ ಪ್ರೆಷರ್ ತಂದು ಸ್ವಾಮಿ ಹೇಳಿದ್ರಿ, ನಿಮ್ಮೆಲ್ಲ ಭಾರ ನನ್ನ ಮೇಲೆ ಹಾಕ್ರಿ, ಕೆಲಸದ ಭಾರ ನನ್ನ ಮೇಲೆ ಹಾಕ್ರಿ, ಮನೆಯ ಭಾರ ಸ್ವಾಮಿನೇ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ಅತಿಯಾದ ವರ್ಕ್ ಇಂದ ನಮಗೆ ರೋಗಗಳು ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಓವರ್ ವರ್ಕ್. ಬೈಬಲ್ ಹೇಳ್ತದೆ, ವರ್ಕ್ ಮಾಡಿದಾಗ ನಾವು ರೆಸ್ಟ್ ಮಾಡ್ಬೇಕು. ಕೆಲವರು ಹೇಳ್ತಾರೆ, ಹಾರ್ಡ್ ವರ್ಕ್ ಮಾಡೋ, ನಿದ್ದೆ ಇಲ್ದಂಗೆ ನಾನು ದುಡಿಬೇಕು, 4 ತಾಸು ನಾನು ಅಷ್ಟೇ ಮಲ್ಕೋಬೇಕು, 20 hours ದುಡಿಬೇಕು. ಇಲ್ಲ, ಕತ್ತೆ ಅಲ್ಲ ನಾವು. ಅದಕ್ಕೆ ಕೆಲವರು ಹೇಳ್ತಾರೆ, ಕತ್ತಿ ದುಡ್ದಂಗೆ ದುಡಿದ್ರಿ ಏನೋ ಆಗ್ಲಿ. ಯಾಕೆ ದುಡಿ ಅಂದ್ರೆ, ಕತ್ತಿ ದುಡ್ದಂಗೆ ದುಡಿಬೇಡ ಅಂತ ಹೇಳಿಲ್ಲ ದೇವ್ರಿ. ನೀವು ಕೆಲಸ ಮಾಡು, ಕೊಟ್ಟಿರುವ ಕೆಲಸನು ಪ್ರಾಮಾಣಿಕವಾಗಿ.
ಸೊ ಇಲ್ಲಿ ಬೈಬಲ್ ಹೇಳ್ತದೆ ಅತಿಯಾದ ಕೆಲಸ ಮಾಡಬೇಡಿ. ನೋಡ್ರಿ, ಕೀರ್ತನೆಗಳು 127ನೇ ಅಧ್ಯಾಯ 2ನೇ ವಚನ ಎಲ್ಲರೂ ಓದೋಣ. ರಾಹುಲ್ ಓದ್ತಾ ನಮ್ಮ ಹಿಂದೆ ಓದೋಣ. ಕೀರ್ತನೆ 27 2ನೇ ವಚನ. ರೆಫರೆನ್ಸ್ ಬರ್ಕೊಳ್ರಿ, ವಾಕ್ಯ ಓದ್ರಿ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ ಹೊತ್ತು ಮೀರಿ ಮಲಗುವವರೇ ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಇದು ವಚನ ಬಹಳ ಕಾಂಪ್ಲಿಕೇಟೆಡ್. ನಿದ್ದೆಯಲ್ಲಿ ಕೊಡ್ತಾನೆ ಅಂದ್ರೆ ಮತ್ತೆ ಬ್ರದರ್ ಮನ್ಕೋಬೇಕಲ್ರಿ. ದೇವ್ರೇ ಹೇಳ್ಯಾರ ನಿದ್ದೆಯಲ್ಲಿ ಕೊಡ್ತಾನೆ, ಮತ್ತೆ ನಿದ್ದೆ ಮಾಡಿದ್ರೆ ದೇವ್ರು ಕೊಡ್ತಾರಲ್ಲ. ಇಲ್ಲ, ಹಂಗಲ್ಲ. ಇದು ದೇವರಿಲ್ಲದೆ ದುಡಿತಿರ್ತಾರೆ, ದೇವರಿಲ್ಲದೆ ಕೆಲಸ ಮಾಡ್ತಾ ಇರ್ತಾರೆ, ದೇವರಿಲ್ಲದೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ಅವರು ಹೊತ್ತು ಏನಂತಂದ್ರೆ ಆಗೋದಕ್ಕಿಂತ ಮುಂಚೆ ಹೇಳುವುದು, ಹೊತ್ತು ಮೀರಿ ಮಲ್ಕೊಳ್ಳೋದು. ಮನಿ 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 ಎಲ್ಲ ಹಣ 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 ತುಂಬಿರ್ತದೆ, ದೇವರೇ ಇಲ್ಲ ಅಲ್ಲಿ. ಸೊ ಅಂತವರಿಗೆ ದೇವ್ರು ಹೇಳ್ತಾ ಇದ್ದಾರೆ ಏನಂದ್ರೆ, ನೀವು ಇಷ್ಟು ಕಷ್ಟಪಡೋದು ವ್ಯರ್ಥ. ಯಾಕೆಂದ್ರೆ ನನ್ನನ್ನು ಪ್ರೀತಿಸುವವರಿಗೆ, ನಾನು ಅವರನ್ನು ಪ್ರೀತಿಸುವವರಿಗೆ ನಿದ್ರೆಯಲ್ಲಿ ಅಂದ್ರೆ ರೆಸ್ಟ್ ಅಲ್ಲಿ ಕೂಡ ಅವರಿಗೆ ನಾನು ಬ್ಲೆಸ್ ಮಾಡ್ತೀನಿ. ಅಂದ್ರೆ ಅವ್ರು ಆರಾಮಾಗಿ ಕೆಲಸ ಮಾಡ್ತಿರ್ತಾರೆ, ವರ್ಕ್ ಅನ್ನ ಎಂಜಾಯ್ ಮಾಡ್ತಿರ್ತಾರೆ, ಅಂತವರಿಗೆ ನಾನು ಬ್ಲೆಸ್ ಮಾಡ್ತೇನೆ. ನೀನು ಕಠಿಣ ಪರಿಶ್ರಮ, ಅಲ್ಲಿ ದೇವರೇ ಇಲ್ಲ, ನೀನು ಎಷ್ಟು ದುಡಿದ್ರು ಕೂಡ ಅದು ಏನಾಗಿದೆ ಅದು. ಇಷ್ಟು ಕಷ್ಟಪಡುವುದು ಯಾಕೆ ಅಂತ ಬೈಬಲ್ ಹೇಳುತ್ತದೆ. ಆಹಾರಕ್ಕಾಗಿ ಇಷ್ಟು ಕಷ್ಟಪಡು. ನನ್ನನ್ನು ಪ್ರೀತಿಸುವವರಿಗೆ ಅವ್ರ ರೆಸ್ಟ್ ಅಲ್ಲಿ ಇದ್ರು ಕೂಡ ನಾನು ಏನ್ ಮಾಡ್ತೀನಿ, ಅವ್ರಿಗಾಗಿ ಬ್ಲೆಸ್ ಮಾಡ್ತೀನಿ. ಸೊ ಅತಿಯಾದ ವರ್ಕಿನ ಬಗ್ಗೆ ಏನ್ ಮಾಡ್ಬೇಡ್ರಿ, ಓವರ್ ವರ್ಕ್ ಮಾಡ್ಬೇಡ್ರಿ. ವರ್ಕ್ ಮಾಡ್ರಿ, ಹಾರ್ಡ್ ವರ್ಕ್ ಮಾಡ್ರಿ, ಆದ್ರೆ ನೋ ಓವರ್ ವರ್ಕ್. ಓಕೆ, ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 4ನೇ ವಚನ. ದುಡ್ಡಿನ ಆಸೆಯಿಂದ ಎಲ್ಲರೂ ಹೇಳ್ರಿ, ದುಡ್ಡಿನ ಆಸೆಯಿಂದ ದುಡಿಯಬೇಡ. ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ಸ್ಪಷ್ಟವಾಗಾಯ್ತಾ? ದುಡ್ಡಿನ ಆಸೆಯಿಂದ ದುಡಿಬೇಡ. ಸ್ವಬುದ್ಧಿಯನ್ನೇ ಏನ್ ಮಾಡಬೇಡ, ಆಶ್ರಯ ಮಾಡಿಕೊಳ್ಳಬೇಡ, ನಂಬಬೇಡ. ನಿನ್ನ ಬುದ್ಧಿವಂತಿಕೆನ ನಂಬಬೇಡ. ದುಡ್ಡಿನ ಆಸೆ, ಮತ್ತೆ ದುಡ್ಡಿಗಾಗೆ ತಾನೇ ದುಡಿಯೋದು ನಾವು ಹೊಟ್ಟೆಗಾಗಿಯೇ. ಆದ್ರೆ ನಾವು ಅದಕ್ಕಾಗಿ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ಅದು ಮಾಡಿದ್ರೆ ಅದು ವ್ಯರ್ಥವಾಗ್ತದೆ ಅಂತ. ಅದಕ್ಕೆ ದುಡ್ಡಿನ ಆಸೆಯಿಂದ ದುಡಿಬೇಡ, ವರ್ಕ್ ಮಾಡು, ದುಡ್ಡು ನಿನ್ನ ಹಿಂದೆ ಬರ್ತದೆ. ದುಡ್ಡಿನ ಹಿಂದೆ ಹೋಗಬೇಡ. ದುಡ್ಡಿನ ಹಿಂದೆ ನೀನು ಹೋದ್ರೆ ನಿನ್ನ ಹಿಂದಿರೋರೆಲ್ಲರೂ ಹೋಗ್ಬಿಡ್ತಾರೆ. ಅದಕ್ಕೆ ಬೈಬಲ್ ಹೇಳ್ತಿದೆ, ದುಡ್ಡಿನ ಆಸೆಯಿಂದ ನೀನ್ ಏನ್ ಮಾಡಬೇಡ, ದುಡಿಯಬೇಡ. ವರ್ಕ್ ಮಾಡು, ಆದ್ರೆ ದುಡ್ಡಿನ ಆಸೆಯಿಂದ ದುಡಿಯಬೇಡ. ನೋಡ್ರಿ, ಯೋಹನ ಬರೆದ ಸುವಾರ್ತೆ 6ನೇ ಅಧ್ಯಾಯ 27ನೇ ವಚನ. ಎಲ್ರು ಓದ್ರಿ, ರಾಹುಲಿಂದ ಓದ್ರಿ. ದುಡಿಯಿರಿ. ನೋಡ್ರಿ, ನಿಂದ ರೆಫರೆನ್ಸ್ ಬರ್ಕೊಂಡ್ರ, ಯೋಹನ ಬರೆದ ಸುವಾರ್ತೆ 6ನೇ ಅಧ್ಯಾಯ 27ನೇ ವಚನ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ. ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿಯೇ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. ಹಲ್ಲೆಲೂಯಾ. ಮೊದಲನೇದಾಗಿ ಏನ್ ನೋಡಿದೀವಿ? ದುಡ್ಡಿನ ಆಸೆಯಿಂದ ದುಡಿಯಬೇಡ್ರಿ. ಎರಡನೇದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ, ಕೆಟ್ಟು ಹೋಗುವ ಆಹಾರಕ್ಕಾಗಿ ಏನ್ ಮಾಡ್ಬೇಡ್ರಿ, ದುಡಿಯಬೇಡ್ರಿ. ಕೆಟ್ಟು ಹೋಗುವ ಆಹಾರ ಏನಾಗಿದೆ? ಅದು ಹಣ, ನಮ್ಮ ಬಟ್ಟೆ, ನಮ್ಮ ಎಲ್ಲ ಲೌಕಿಕವಾಗಿ ಏನ್ ಕಾಣಿಸ್ತದೆ ಅದನ್ನು ಫೋಕಸ್ ಮಾಡಿ ಇಟ್ಕೊಂಡು ದುಡಿಬೇಡ್ರಿ. ಅದೇ ಎಲ್ಲ ಅಂತ ಅನ್ಕೊಂಡು ದುಡಿಬೇಡ್ರಿ. ಆದ್ರೆ ಕೆಲಸ ಮಾಡ್ರಿ, ಅದೆಲ್ಲ ಅದೇನಾಗ್ತದೆ, ಬರುವಂತದ್ದಾಗಿದೆ. ಅದಕ್ಕೆ ನಿತ್ಯ ಜೀವಕ್ಕೆ ಹೋಗುವ ಆಹಾರಕ್ಕಾಗಿ ದುಡಿಯಿರಿ. ಅಂದ್ರೆ ದೇವರು ನಿಮಗೆ ಒಂದು ಕೆಲಸ ಕೊಟ್ಟುವಾಗ ಆ ಕೆಲಸ ಮಾಡುತ್ತಾ ದೇವರ ಕೆಲಸ ಕೂಡ ಮಾಡ್ರಿ. ಹಲ್ಲೆಲೂಯಾ. ಅದನ್ನು ದೇವ್ರು ಹೇಳ್ತಾ ಇದ್ರು. ಅದೇ ಕೆಲಸ ಎಲ್ಲ ಅಂತ ಅನ್ಕೋಬೇಡ್ರಿ. ಈ ಕೆಲಸದಲ್ಲಿ ನೀವು ಕೂಡ ಇನ್ವಾಲ್ವ್ ಆದಾಗ ನಿಮಗೆ ನಿತ್ಯ ಜೀವಕ್ಕಾಗಿ ಆಹಾರ ಸಿದ್ಧವಾಗ್ತಾ ಇದೆ. ಹಲ್ಲೆಲೂಯಾ. ಅದಕ್ಕೆ ಆತನ ರಾಜ್ಯದಲ್ಲಿ ಕೆಲಸಕ್ಕೆ ಕರೆಯಲ್ಪಟ್ಟವರು ಬಹಳ ಧನ್ಯರು. ಅದಕ್ಕೆ ನಿಮಗೆ ಚರ್ಚ್ನಲ್ಲಿ ಏನಾದ್ರೂ ಕಸ ಹುಡುಗ ಕೊಟ್ರೆ ಅದು ಧನ್ಯರು ಅಂತ ಅನ್ಕೊಳ್ರಿ. ಮುಸ್ರೆ ತಿಕ್ಕ ಕೊಟ್ರೆ ಅದು ಬ್ಲೆಸ್ಡ್ ಅಂತ ತಿಳ್ಕೊಳ್ರಿ. ಯಾಕೆ?
ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಗ್ಲಾಸು ನೀರನ್ನ ಹೆಸರ ಮೇಲೆ ಯಾರಾದ್ರೂ ಕೊಟ್ರೆ ಅವ್ರಿಗೆ ಬರಬೇಕಾದ ಪ್ರತಿಫಲ ತಪ್ಪಂಗೆ. ಅಂದ್ರೆ ನೋಡ್ರಿ, ದೇವ್ರು ಅಷ್ಟು ಡಿಟೇಲ್ ಆಗಿ ನೋಡ್ತಾ ಇದ್ದಾರೆ. ಒಂದು ಗ್ಲಾಸ್ ನೀರ್ ಕೊಟ್ಟ ಅಂದ್ರೂ ಕೂಡ ಏಂಜಲ್ ಬರ್ಕೊ ಒಂದ್ ಗ್ಲಾಸ್ ನೀರ್ ಕೊಟ್ಟ ಅವ್ರ ಮನೆಗೆ ಹೋದಾಗ. ಹಲ್ಲೆಲೂಯ. ಅಷ್ಟು ದೇವರು ಡಿಟೇಲ್ ಆಗಿ ನೋಡ್ತಾರೆ. ಅದಕ್ಕೆ ದೇವ್ರ ರಾಜ್ಯದಲ್ಲಿ ಕರೆಯಲ್ಪಟ್ಟ, ಆತನ ಕೆಲಸಕ್ಕಾಗಿ ಕರೆಯಲ್ಪಟ್ಟರು ಬ್ಲೆಸ್ಸೆಡ್. ಯಾವುದೇ ಕೆಲಸವನ್ನು ಅದನ್ನು ಅಸಡ್ಡೆಯಾಗಿ ತಗೋಬೇಡ್ರಿ. ದೇವ್ರ ರಾಜ್ಯದಲ್ಲಿ ನಾವು ನೋಡ್ತೇವೆ, ಒಬ್ಬೊಬ್ರು ಸೇವಕರು ಇರ್ತಾರೆ, ಅವರ ಡಾಕ್ಟರ್ಸ್ ಇಂಜಿನಿಯರ್ಸ್ ಇರ್ತಾರೆ, ಅವ್ರು ಬಂದು ಬಾತ್ರೂಮ್ ತೊಳಿತಿರ್ತಾರಂತೆ. IAS ಆಫೀಸರ್ ಇರ್ತಾರೆ, ಬಂದು ಬಾತ್ರೂಮ್ ತೊಳಿತಿರ್ತಾರೆ. ನಮ್ಮಲ್ಲಿ ಅಂತವ್ರು ಯಾರು ಇಲ್ಲ, ಅಂದ್ರೂ ಕೂಡ ತೊಳೆಯಂಗಿಲ್ಲ. ಏನ್ IAS ಆಫೀಸರ್ ಆದ ನಂತರ ತೊಳಿಬೇಕಂತ ಇದ್ದಾರೆ. Hallelujah. ಗಾಡ್ಸ್ ಬ್ಲೆಸ್ಸಿಂಗ್ ಸಣ್ಣ ಸಣ್ಣ ಡಿಟೇಲ್ ಅಲ್ಲಿ ನೋಡ್ತಾರೆ. ಸಣ್ಣ ಸಣ್ಣ ಡಿಟೇಲ್ ಅಲ್ಲಿ ಹೆಂಗೆ ಈತನು ಆನರ್ ಮಾಡ್ತಾನೆ, ಹೆಂಗೆ ಈತನು ಕೊಡ್ತಾನೆ ಅಂತ ಹೇಳಿ. ಸೊ ಬೈಬಲ್ ಯೇಸು ಸ್ವಾಮಿ ಹೇಳ್ತಾರೆ, ಹಾಳು ಮಾಡುವ ಆಹಾರಕ್ಕಾಗಿ ಏನ್ ಮಾಡ್ಬೇಡ್ರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ, ನಿತ್ಯ ಜೀವಕ್ಕೆ ಹೋಗುವ ಆಹಾರಕ್ಕಾಗಿ ದುಡಿಯರಿ. ಹಲ್ಲೆಲೂಯ. ಸೊ ಈಗ ಮೆಸೇಜ್ಗೆ ಬರೋಣ. ಹಲ್ಲೆಲೂಯ. ಸೊ ಸಂಡೇ ಫಿಕ್ಸ್ ಮಾಡ್ಕೊಂಬರ್ರಿ ತಲೆಯಲ್ಲಿ, ಟೈಮ್ ಎಷ್ಟೊತ್ತಾಗ್ತದೋ ಗೊತ್ತು. ಯಾಕೆ ಒಂದ್ ಸಂಡೇ ತಾನೇ ನೀವು ಬರೋದು, ಅದು ಬರೋದು 10 ಗಂಟೆ ಲೇಟ್ ಆಗಿ 10:10ವರೆಗೆ. ಓಕೆ, ಹಲ್ಲೆಲೂಯ. ಸೊ ಕೆಲಸದ ಪ್ರಯೋಜನಗಳೇನು, ಬೆನಿಫಿಟ್ಸ್ ಆಫ್ ವರ್ಕ್ ಕಲಿತಾ ಇದೆಯಲ್ಲ, ಕೆಲಸದ ಮಹತ್ವ ಏನು ಅಂತ ಹೇಳಿ, ದೇವ್ರು ಹೇಗೆ ಆಶೀರ್ವಾದ ಮಾಡ್ತಾರನ್ನುವ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. ನಾವು ಬೆಂಕಿ ಹಂಗೆ ಫುಲ್ ಫೈರ್ ಪ್ರೀಚ್ ಮಾಡಿ ಹೋದ್ರೆ ಏನು ಉಪಯೋಗ ಆಗಲ್ಲ. ಅದು ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಹಲ್ಲೆಲೂಯ. ಫುಲ್ ಬೆಂಕಿ ಹಂಗೆ ಪ್ರೀಚ್ ಮಾಡಿ ಹೂ ಅಂತ ಹೇಳಿ ಹೋಗ್ಬೋದು, ಅದು ಏನು ಉಪಯೋಗ ಆಗಂಗಿಲ್ಲ ಇಷ್ಟು ವರ್ಷ ಮಾಡಿ. ಸೊ ಹಾಗಾಗಿ ಟೀಚಿಂಗ್, ಬೋಧನೆ ಮಾಡ್ತಿರೋದೇನೆಂದ್ರೆ ಕೆಲಸದ ಉಪಯೋಗಗಳು ಏನು. ಮೊಟ್ಟ ಮೊದಲನೇದಾಗಿ ಕೆಲಸದ ಉಪಯೋಗಗಳು, ಬೆನಿಫಿಟ್ಸ್ ಆಫ್ ವರ್ಕ್. ಅಗತ್ಯಗಳನ್ನು ಪೂರೈಸಲಾಗುವುದು. ಅಗತ್ಯತೆಗಳು ಪೂರೈಸಲಾಗುವುದು. ಅಗತ್ಯತೆಗಳು ಪೂರೈಸಲಾಗುವುದು. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 11ನೇ ವಚನ. ನಾವು ನೋಡ್ತೇವೆ 6 ಬೆನಿಫಿಟ್ಗಳಿದ್ದಾವೆ ಕೆಲಸ ಮಾಡುವಂತ ಈ 6 ಉಪಯೋಗಗಳನ್ನು ನೋಡಿಕೊಳ್ಳೋಣ. ಬಹಳ ಫಾಸ್ಟ್ ಆಗಿ ನಾನು ಹೋಗ್ತೇನೆ. ಮೊದಲನೇದಾಗಿ ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 11ನೇ ವಚನ. ರೆಫರೆನ್ಸ್ ಬರ್ಕೊಳ್ರಿ. ರಾಹುಲ್ ಓದ್ತಾನೆ, ಆಮೇಲೆ ನಾವು ಆತನ ಹಿಂದೆ ಓದೋಣ. ದುಡಿದು ಹೊಲಗೇಯುವವನು ಹೊಟ್ಟೆ ತುಂಬಾ ಉಣ್ಣುವನು. ಹೊಟ್ಟೆ ತುಂಬಾ ಉಣ್ಣುವನು. ವ್ಯರ್ಥ ಕಾರ್ಯಾಸಕ್ತನು ಬುದ್ಧಿಹೀನನೇ. ಬುದ್ಧಿ ಓಕೆ, ಯಾರು ಹೇಳ್ತಾನೆ ಇಲ್ಲಲ್ಲ, ರಾಹುಲಿಂದ ಹೇಳ್ರಿ. ದುಡಿದು ಹೊಲಗೇಯುವವನು ಹೊಟ್ಟೆ ತುಂಬಾ ಉಣ್ಣುವನು. ವ್ಯರ್ಥ ಕಾರ್ಯಾಸಕ್ತನು ಬುದ್ಧಿಹೀನನೇ. ಇಂಗ್ಲಿಷ್ ನಲ್ಲಿ ಬೇರೆ ರೀತಿಯಾಗಿದೆ. ಇಂಗ್ಲಿಷ್ ನಲ್ಲಿ ಏನಂದ್ರೆ, ದೋಸ್ ಹೂ ಟಿಲ್ ದೇರ್ ಲ್ಯಾಂಡ್ ದೇ ಹ್ಯಾವ್ ದ ಅಬಂಡನ್ಸ್ ಆಫ್ ಫುಡ್. ಬರೀ ವ್ಯರ್ಥವಾಗಿ ಮಾತಾಡುವವನಿಗೆ ಬಡತನ ತುಂಬಿ ತುಳುಕ್ತದಂತೆ. ಬರೀ ಮಾತಾಡುವವನಿಗೆ. ಆದ್ರೆ ಕೆಲಸ ಮಾಡುವವನಿಗೆ ತನ್ನ ಲ್ಯಾಂಡ್, ಈಗ ಭೂಮಿ ಅಂದ ತಕ್ಷಣ, ಬ್ರದರ್ ನಮ್ಗೆ ಯಾವ್ದು ಭೂಮಿನೇ ಇಲ್ಲಲ್ಲ. ಹಲ್ಲೆಲೂಯ. ಹಂಗೆ ಯೋಚನೆ ಮಾಡ್ತೀವಿ, ಅದಕ್ಕೆ ದೇವ್ರು ಇಟ್ಟಿರೋದು ನಮಗೆ ಅದನ್ನು ಬಿಡಿಸಿ ಹೇಳಕ್ಕೆ. ಈಗ ನನ್ನ ಭೂಮಿ ಏನು ಇವಾಗ ಅಂದ್ರೆ, ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವುದು, ದೇವರ ವಾಕ್ಯವನ್ನು ಬೋಧನೆ ಮಾಡುವಂತ ನನ್ನ ಭೂಮಿ. ಅದರಲ್ಲಿ ನಾನು ಕೆಲಸ ಮಾಡಿದಾಗ ನನಗೆ ಅಬಂಡೆನ್ಸ್ ಆಗಿ ಸಿಗ್ತದೆ. ನಿಮ್ಮ ಭೂಮಿ ಪೇಂಟಿಂಗ್ ಕೆಲಸ ಮಾಡೋದಾಗಿದೆ, ನಿಮ್ಮ ಭೂಮಿ ಗವರ್ಮೆಂಟ್ ಕೆಲಸ ಮಾಡೋದಾಗಿದೆ, ಟೀಚಿಂಗ್ ಇದೆ, ಬಿಸ್ನೆಸ್, ಅದು ನಿಮ್ಮ ಭೂಮಿ ಆಗಿದೆ. ದೇವ್ರು ಕೊಟ್ಟಿರೋ ಭೂಮಿ ಅದು ನಿಮಗೆ. ಅದರಲ್ಲಿ ನೀನು ಕೆಲಸ ಮಾಡಿದಾಗ ನೀನು ಹೊಟ್ಟೆ ತುಂಬ ಏನಾಗ್ತದೆ, ನಿನಗೆ ತೃಪ್ತಿಯಾಗಿ ಊಟ ಮಾಡ್ತೆ. ಹಲ್ಲೆಲೂಯ. ಕೆಲಸದಲ್ಲಿ ಹೋಗಿ 1-2 ತಾಸು ಫೋನಲ್ಲೇ ಮಾತಾಡ್ಕೋತ ಕೂತ್ರೆ ಬಡತನ ತುಂಬಿ ತುಳುಕ್ತದಂತೆ. ಹಲ್ಲೆಲೂಯ. ನಾವು ಬಡವ್ರಿ. ಯಾಕೆ ಬಡವ? ದೇವ್ರು ಹೇಳ್ತಾ ಇದಾರೆ. ಇದು ಎಲ್ಲ ನಮ್ಮ ರಾಂಗ್ ಥಿಂಕಿಂಗ್ ಇಂದ ನೋಡ್ರಿ. ನಾವು ಅದಕ್ಕೇನು ಹೇಳ್ತೇವೆ, ಎಷ್ಟು ಪ್ರೇಯರ್ ಮಾಡ್ತೀವಿ, ಏನೂ ಆಗ್ತಾ ಇಲ್ಲ. ಏನೂ ಆಗಂಗಿಲ್ಲ, ಬರೀ ಪ್ರೇಯರ್ ಮಾಡಿದ್ರೆ. ನೀನು ಕೆಲಸ ಮಾಡ್ಬೇಕು. ಹಲ್ಲೆಲೂಯ. ನಿನಗೆ ಕೊಟ್ಟಿದ್ದ ಭೂಮಿಯಲ್ಲಿ ನೀನು ಕೆಲಸ ಮಾಡ್ಬೇಕು. ನಿನಗೆ ಕೊಟ್ಟಿದ್ದ ಜಾಬಲ್ಲಿ ನೀನು ಕೆಲಸ ಮಾಡ್ಬೇಕು. ಕೆಲವರು ಜಾಬ್ ಇಷ್ಟ ಇಲ್ಲ ಅಂತಂದ್ರೆ ಜಾಬ್ ಚೇಂಜ್ ಮಾಡ್ರಿ. ನಿಮ್ಗೆ ಯಾವ್ದು ಕೆಲಸ ಇಷ್ಟೋ ಅದು ಕೆಲಸ ಇಷ್ಟಪಟ್ಟು ಮಾಡ್ರಿ. ಬಟ್ ಕೆಲಸದಲ್ಲಿ ನಿಮಗೆ ಲವ್ ಇಲ್ಲ, ಪ್ರೀತಿ ಇಲ್ಲ ಅಂದ್ರೆ ಆ ಕೆಲಸದಿಂದ ನಿಮಗೆ ಆಶೀರ್ವಾದ ಬರಂಗಿಲ್ಲ.
ನಾನು ಕೆಲಸ ಮಾಡುವಾಗ ನನ್ನ ಜೊತೆಗಿರೋರು ಕಂಪ್ನಿಗೆ ಇಷ್ಟು ಬೈತಾ ಇದ್ರು ಅಂದ್ರೆ ಮ್ಯಾನೇಜರ್ಗೆ ಬೈತಾ ಇದ್ರು, ಬರೀ ನೆಗೆಟಿವ್. ನಾನು ಒಂದು ನೆಗೆಟಿವ್ ಬೈತಿರ್ಲಿಲ್ಲ. ಮ್ಯಾನೇಜರ್ ನೆಗೆಟಿವ್ ಬೈಯೋದು, ಕಂಪ್ನಿದವ್ರ ನೆಗೆಟಿವ್, ಅವ್ರ ದುಡ್ಡು ತಿಂದು ಅವರಿಗೆ ಬೈತಾ ಇದ್ದಾರೆ. ನನಗದು ಭಯ. ಅದನ್ನ ನಾನು ಕೆಲಸ ಮಾಡ್ತಿದ್ದೀನಿ ಅವ್ರ ಇದರಲ್ಲಿ, ಹಂಗ ಬೈತಿರ್ಲಿಲ್ಲ. ನಾನು ಮ್ಯಾನೇಜರ್ಗೆ ಅಂತಿರ್ಲಿಲ್ಲ, ಕಂಪ್ನಿದವ್ರಿಗೆ ಅಂತಿರ್ಲಿಲ್ಲ. ಯಾಕಂದ್ರೆ ಅವರೇ ಸಂಬಳ ಕೊಡ್ತಿದ್ದಾರೆ, ಮತ್ತೆ ಅವರಿಗೆ ಬೈ, ಅದು ಬ್ಲೆಸ್ಸಿಂಗ್ ಆಗ್ತದ? ಬ್ಲೆಸ್ಸಿಂಗ್ ಆಗಲ್ಲ. ಬಟ್ ಮ್ಯಾನೇಜರ್ ಎದುರು ಬಂದಾಗ ಫುಲ್ ಶೋ ಆಫ್ ತೋರ್ಸರ್ ಅವರು. ಹಲ್ಲೆಲೂಯಾ. ಸೊ ನಿಮ್ಮ ಭೂಮಿ ಬಿಸ್ನೆಸ್ ಆಗಿದೆ, ನಿಮ್ಮ ಭೂಮಿ ಟೀಚಿಂಗ್ ಆಗಿರ್ಬೋದು, ಸ್ಟಡೀಸ್, ಎಜುಕೇಶನ್ ಮಾಡ್ತಾ ಇದ್ರೆ ನಿಮ್ಮ ಭೂಮಿ ಸ್ಟಡೀಸ್ ಆಗಿದೆ. ಇವಾಗ ಅದನ್ನು ನೀವು ಮಾಡಿದ್ರೆ ಸ್ಟಡೀಸ್ ಅಲ್ಲಿ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಬರ್ತದೆ. ಇಲ್ಲ ಅಂದ್ರೆ ಸ್ವಾಮಿ ಕರಪತ್ರ 100 ಕರಪತ್ರ ಹಂಚ್ತೀನಿ, 90% ಕೊಡು. ಅವಾಗೆಲ್ಲ ಟೆಂಗ್ ಅರ್ಪಿಸ್ತಾ ಇದ್ದಿದ್ವಿ, ಈಗೆಲ್ಲ ಕರಪತ್ರ ಬೈಬಲ್ ಅನಿಸ್ತೀವಿ. ದೇವ್ರೆ ಚೇಂಜ್ ಏನಾಯ್ತಲ್ಲಿ? ಏನ್ ಚೇಂಜ್ ಇಲ್ಲ, ಹೃದಯ ಅಷ್ಟೇ ಇದೆ, ಶಾರ್ಟ್ ಕಟ್. ನೀನ್ ಮಾಡಪ್ಪ, ನಾ ಮಲ್ಕೋತಿದ್ದೇವ್ರಿ. ಹಲ್ಲೆಲೂಯಾ. ಭೂಮಿಯನ್ನು ಬಿತ್ತುವವನಿಗೆ ಅವನ ಹೊಟ್ಟೆ ತುಂಬಾ ಏನಾಗ್ತದಂತೆ? ಅಗತ್ಯ ಪೂರೈಸಲ್ಪಡ್ತದೆ. ಕೆಲಸ ಮಾಡದೆ ಅಗತ್ಯ ಪೂರೈಸಲ್ಪಡ್ತದ. ನಮ್ಮ ಅಗತ್ಯತೆಗಳು ಏನಿದೆ? ನಮ್ಮ ಅಗತ್ಯಗಳು, ಬೇಸಿಕ್ ನೀಡ್ಸ್ ಏನಿದೆ? ಊಟ, ಬಟ್ಟೆ, ಮನೆ, ಇವೆಲ್ಲ ಅಗತ್ಯತೆನೇ ಅಲ್ಲ. ಮತ್ತೆ ಈ ಅಗತ್ಯ ಪೂರೈಸ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳ್ತಿದ್ದಾರೆ ದೇವ್ರು? ಏನ್ ಮಾಡ್ಬೇಕಂತೆ? ಅದು ಕೆಲಸ ಹೇಗ್ ಮಾಡ್ಬೇಕಂತೆ? ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಂತೆ. ಅರ್ಧಮರ್ಧ ಮನ್ಸಿಟ್ಕೊಂಡು ಬೈಕೊಂತ ಏನೇ ಕೆಲಸ ಮಾಡಿದ್ರು ಬಾಯಿಂದ ಬಯಕ್ ಹೋಗ್ಬೇಡ್ರಿ. ನಿಮ್ ವರ್ಡ್ಸ್ಗಳು ಹೋಗಿ ಬೀಜ ಬಿತ್ತಿ ತಿರುಗಿ ನಿಮಗೆ ಬರ್ತದ. ಬಯಕ್ ಹೋಗ್ಬೇಡ್ರಿ. ಕೆಲಸ ಥ್ಯಾಂಕ್ಸ್ ಹೇಳ್ತಾ ಮಾಡ್ರಿ. ಮುಸ್ರೆ ತಿಕ್ತಿದ್ರಿ, ಥ್ಯಾಂಕ್ ಯು ದೇವ್ರೆ, ಇಂಥ ಒಂದು ಮುಸ್ರೆ ಕೊಟ್ಟಕ್ಕೆ ನನ್ನ ಮನೆಯಲ್ಲಿ ಅಡಿಗೆ ಮಾಡಿ ಥ್ಯಾಂಕ್ಸ್ ಹೇಳ್ರಿ. ನಿಮ್ ಲೈಫ್ ಬಹಳ ಸಿಂಪಲ್ ಆಗ್ತದೆ, ವರ್ಕ್ ಬಹಳ ಸಿಂಪಲ್ ಆಗ್ತದೆ. ಇದು ಎಲ್ಲ ನನಗೇ ಕೊಡ್ತಾರೆ ಅಂತ ಅನ್ಕೊಂಡ್ರಿ, ಅದು ಸಿಂಪಲ್ ಆಗಿರ್ತದೆ. ನೀರ್ ಅಲ್ಲಿ ಒಯ್ದು ಅಲ್ಲಿ ಇಡೋದು, ಅದು ಕೂಡ ಕಠಿಣ ಆಗ್ಬಿಡ್ತದ ಅವ್ರಿಗೆ. ನನಗೇ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಕೆಲಸ ಮಾಡುವವರನ್ನು ದೇವರು ಪ್ರೀತಿ ಮಾಡ್ತಾನೆ, ಸೋಮಾರಿಗಳನ್ನು ದೇವರು ರಿಜೆಕ್ಟ್ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ತನ್ನ ಭೂಮಿಯನ್ನು ಆತನು ಕೆಲಸ ಮಾಡುವವನಿಗೆ ಅಗತ್ಯಗಳು ಪೂರೈಸಲ್ಪಡ್ತದೆ. 27ನೇ ಅಧ್ಯಾಯ 18ನೇ ವಚನ, ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 18ನೇ ವಚನ. ಅಂಜೂರದ ಮರವನ್ನು ಕಾಯುವವನು ಅದರ ಫಲವನ್ನು ತಿನ್ನುವನು. ಯಜಮಾನನ ಮಾತಿಗೆ ಕಾಯುವವನು ಮಾನವನ್ನನುಭವಿಸುವನು. ಹಲ್ಲೆಲೂಯಾ. ಅಂದ್ರೆ ನೀವ್ ಏನ್ ಕೆಲಸ ಮಾಡ್ತಾ ಇದ್ರೋ ಅದರ ಫ್ರೂಟ್ ನೀವು ಅನುಭವಿಸ್ಬೇಕಂದ್ರೆ ನಿಮ್ಮ ಮೇಲಿರುವ ಅಧಿಕಾರಿಗೆ ಏನ್ ಮಾಡ್ರಿ? ನೀವು ಆನರ್ ಮಾಡ್ರಿ. ನಿಮ್ಮ ಮೇಲಿರುವ ಅಧಿಕಾರಿಗೆ ಏನ್ ಮಾಡ್ರಿ? ರೆಸ್ಪೆಕ್ಟ್ ಮಾಡ್ರಿ. ಕೆಲವು ರೆಸ್ಪೆಕ್ಟ್ ಮಾಡಂಗಿಲ್ಲ ಅಧಿಕಾರಿಗಳಿಗೆ. ಬೈಬಲ್ ಹೇಳ್ತೇವೆ, ನಿಮ್ಮ ಅಧಿಕಾರಿಗಳಿಗೆ ಏನ್ ಮಾಡ್ರಿ? ವಿಧೇಯರಾಗ್ರಿ, ಅವರಿಗೆ ರೆಸ್ಪೆಕ್ಟ್ ಮಾಡ್ರಿ. ಅಂದಾಗ ನಿಮ್ಮ ಕೆಲಸದ ಫ್ರೂಟ್ ಅನ್ನು ನೀವೇನ್ ಮಾಡ್ತೀರಿ? ನೀವೇ ಅನುಭವಿಸ್ತೀರಿ. ಎರಡನೆಯ ಒಂದು ಉಪಯೋಗ ಕೆಲಸ ಮಾಡುವುದರಿಂದ ಏನಾಗ್ತದೆ ಅಂದ್ರೆ ಪ್ರಾಫಿಟ್ ಅಂಡ್ ವೆಲ್ತ್, ಲಾಭ ಮತ್ತು ಸಂಪತ್ತು. ಎರಡನೇ ಉಪಯೋಗ ಲಾಭ ಮತ್ತು ಸಂಪತ್ತು. ವಾಕ್ಯ ಬರೆದುಕೊಳ್ರಿ, ಜ್ಞಾನೋಕ್ತಿ 10ನೇ ಅಧ್ಯಾಯ 4ನೇ ವಚನ. ಸೊ ರಾಹುಲ್ ಓದ್ತಾನೆ, ನಾವೆಲ್ಲರೂ ಹಿಂದೆ ಓದೋಣ. ಜೋಲುಗೈ ದಾರಿದ್ರ್ಯ, ಚುರುಕುಗೈ ಐಶ್ವರ್ಯ. ಇಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಸೋಮಾರಿಯ ಕೈಗಳು ಬಡತನವನ್ನು ಉಂಟು ಮಾಡುತ್ತವೆ, ಆದರೆ ಶ್ರದ್ಧೆಯ ಕೈಗಳು ಸಂಪತ್ತನ್ನು ತರುತ್ತವೆ. ಹಲ್ಲೆಲೂಯಾ. ದೇವ್ರೇನ್ ಹೇಳಿದ್ದಾರೆ? ದೇವ್ರು, ನಾನು ನಿನ್ನ ಕೈ ಕೆಲಸವನ್ನು ಬ್ಲೆಸ್ ಮಾಡುತ್ತೇನೆ. ಸೊ ಸೋಮಾರಿಯ ಕೆಲಸ ಅಂದ್ರೆ ನಿಧಾನವಾಗಿ, ಅದು ಅರ್ಧ ತಾಸಾಗದು 1 ತಾಸು ಎಳೆಯೋದು. ಹಲ್ಲೆಲೂಯಾ. ಸೊ ಅವನೇನ್ ಮಾಡ್ತಾನಂತೆ? ಬಡತನವನ್ನು ಅವನೇ ಕ್ರಿಯೇಟ್ ಮಾಡ್ತಾನೆ. ದೇವರು ಎಂದೂ ಬಡತನವನ್ನು ಉಂಟು ಮಾಡಿಲ್ಲ. ದೇವರು ಬಡತನವನ್ನು ಉಂಟು ಮಾಡಿಲ್ಲ. ಬಡತನ ಯಾರು ಉಂಟು ಮಾಡಿಕೊಂಡ್ರು? ಮನುಷ್ಯನೇ ಉಂಟು ಮಾಡಿಕೊಂಡ. ಹೇಗೆ? ಸೋಮಾರಿತನದಿಂದ. ಅದಕ್ಕಾಗಿ ಬೈಬಲ್ ಹೇಳ್ತದೆ, ಸೋಮಾರಿ ಕೈಗಳು ಬಡತನ ಉಂಟು ಮಾಡ್ತದೆ, ಆದರೆ ಶ್ರದ್ಧೆಯ ಕೈಗಳು ಸಂಪತ್ತನ್ನು ತರುತ್ತದೆ. ವೆಲ್ತ್ ನೋಡ್ರಿ, ಐಶ್ವರ್ಯ ಬೇರೆ, ಸಂಪತ್ತು ಬೇರೆ. ಅದು ನೆಕ್ಸ್ಟ್ ಸಂಡೇ ಹೇಳ್ತೀನಿ ಅದರ ಡಿಫ್ರೆನ್ಸ್ ಏನು ಅಂತ ಹೇಳಿ. ಐಶ್ವರ್ಯ ಬೇರೆ, ವೆಲ್ತ್ ಬೇರೆ, ಸಂಪತ್ತು ಬೇರೆ. 13ನೇ ಅಧ್ಯಾಯ 11ನೇ ವಚನ, ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 11ನೇ ವಚನ. ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು,
ದುಡಿದು ಕೂಡಿಸಿಕೊಂಡವನಿಗೆ ಕೂಡಿಸಿಕೊಂಡವನಿಗೆ ಅಭಿವೃದ್ಧಿಯಾಗುವುದು. ಅಭಿವೃದ್ಧಿ ಆಗುವುದು. ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಬೇರೆ ರೀತಿಯಾಗಿದೆ, ಇದು ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಆದ್ರೆ ಬೈಬಲ್ ಹೇಳ್ತದೆ ಏನಂದ್ರೆ, ಸುಮ್ಮನೆ ಸಿಕ್ಕಿದ ಹಣವು ಏನಾಗ್ತದಂತೆ, ಕ್ಷಣಿಸಿ ಹೋಗ್ತಂದ್ರೆ ಬರ್ತಾ ಬರ್ತಾ ಹೋಗ್ತದೆ. ಅವಾಗೆಲ್ಲ ಲಾಟ್ರಿ ಮಾರ್ತಿದ್ರು ನೋಡ್ರಿ, ಎಷ್ಟು ಜನ ನೋಡ್ರಿ ಲಾಟ್ರಿ ನೋಡಿದಿರಿ? ಲಾಟ್ರಿ ಸ್ವಲ್ಪ ಕೇಳ್ರಿ, ಅಕ್ಕಪಕ್ಕದ್ರು ಲಾಟ್ರಿ ನೋಡಿದೆ ಏನಂತ ಹೇಳಿ. ಸುಮ್ಮನೆ ಸಿಕ್ಕಿದ ಹಣ ಏನಾಗ್ತದಂತೆ, ಹಲ್ಲೆಲೂಯ, ಶಾರ್ಟ್ಕಟ್ ಅಲ್ಲಿ ನಿಧಿ ಸಿಕ್ಬಿಡ್ತು ನಮಗೆ. ಸಿಕ್ಕಿದ ಹಣದ ಏನಿರಂಗಿಲ್ಲಂತೆ, ಕ್ಷೀಣಿಸ್ತಾ ಹೋಗ್ತದೆ. ಯಾಕೆ ಅದು ಹಾಗೆ ಹೋಗ್ತದೆ ಅಂತಂದ್ರೆ, ಅವನಿಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ, ಅದು ಹೇಗೆ ಉಪಯೋಗ ಮಾಡ್ಬೇಕಂತ ಗೊತ್ತಿಲ್ಲ. ಎಷ್ಟು ಜನ ಕೌನ್ ಬನೆ ಕರೋಡ್ಪತಿ ನೋಡಿದ್ರಿ ಅವಾಗಿನ ಟೈಮಲ್ಲಿ? ನೋಡಿದಿರ? ಒಬ್ಬನಿಗೆ 1 ಕೋಟಿ ಸಿಕ್ತೋ, ಆತನಿಗೆ 1 ಕೋಟಿ ಸಿಕ್ತೋ, ಅವನಿಗೆ ಫುಲ್ ಖುಷಿಯಾಗಿ ನಾನು ಕರೋಡ್ಪತಿ ಆದ ಅಂತ ಹೇಳಿ ಎಲ್ಲರ ಹತ್ರ ಹಣ ತಗೊಂಡು ಫುಲ್ ಮಜಾ ಮಾಡಕ್ ಸ್ಟಾರ್ಟ್ ಮಾಡ್ದ. ಬರ್ತದ 1 ಕೋಟಿ ಕೊಡು, ಬರ್ತದ 1 ಕೋಟಿ ಕೊಡು. 1 ಕೋಟಿಯಲ್ಲಿ ಅವನಿಗೆ 60 ಲಕ್ಷ ಬಂತು. ಯಾಕಂದ್ರೆ 30-40% ಟ್ಯಾಕ್ಸ್ ಕಟ್ ಆಗ್ತದೆ. ಅವನ್ ಬಂದು ಸ್ವಲ್ಪ ದಿವಸಕ್ಕೆ ಮತ್ತೆ ಪಾಪರ್ ಅದ. ಯಾಕೆ? ಬುದ್ಧಿ ಅದು ದುಡಿದೇ ಇರಲೇ ಸಿಕ್ಕಿದೆ ಅಲ್ಲ, ಫ್ರೀ ಆಗಿ ಸಿಕ್ಕಿದೆ ಅಂತ ಹೇಗ್ ಬೇಕಾಗಿ ಮಾಡ್ದ. ಆದ್ರೆ ಬೈಬಲ್ ಹೇಳ್ತದೆ, ಸ್ವಲ್ಪ ಸ್ವಲ್ಪವಾಗಿ ಕೂಡಿಸಿಡುವವನಿಗೆ ಏನಾಗ್ತದೆ, ಅಭಿವೃದ್ಧಿ ಆಗ್ತದೆ. ಬೈಬಲ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ಹೇಳ್ತದೆ, ಹಿ ಹೂ ಗ್ಯಾದರ್ಸ್ ಲಿಟಲ್ ಬೈ ಲಿಟಲ್ ಹಿ ಮೇಕ್ಸ್ ಇಟ್ ಗ್ರೋ. ಹಣ ಬೆಳಿಬೇಕಾ, ನಂದು ನಿಂದು ಹಣ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕು. ಬರೀ ಸೇವಿಂಗ್ ಮಾಡಿದ್ರೆ ಹಣ ಬೆಳೆಯಂಗಿಲ್ಲ. ಅದಕ್ಕೆ ಬರೀ ಕೂಡಿಡ್ತಾ ಇದ್ದೀನಿ ಫುಲ್, ಅದಕ್ಕೆ ಹಾಕಿ ಇದು ಇಲ್ಲ, ಬೆಳೆಯಂಗಿಲ್ಲ. ಅದು ಇನ್ವೆಸ್ಟ್